ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಮೈಸೂರು ಡಿಸ್ಟ್ರಿಕ್ಟ್ PU ಕೆಮಿಸ್ಟ್ರಿ ಲೆಕ್ಚರರ್ ಫೋರಮ್ಗೆ ಸ್ವಾಗತಿಸುತ್ತೇನೆ. ವಿದ್ಯಾರ್ಥಿಗಳೇ, ಈಗ ತಾವು ವಾಚ್ ಮಾಡ್ತಾ ಇರುವಂಥ ನಮ್ಮ ಯೂಟ್ಯೂಬ್ ಚಾನೆಲ್ ಮೈ PU ಕೆಮಿಸ್ಟ್ರಿ, ಜಾಸ್ತಿ ವಿದ್ಯಾರ್ಥಿಗಳು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ತೇನೆ. ಸ್ಟೂಡೆಂಟ್ಸ್, ವಿಶೇಷವಾಗಿ ಈ ತರಗತಿನಲ್ಲಿ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ, ಅದು ಫಸ್ಟ್ PUC ಇರ್ಬೋದು, ಸೆಕೆಂಡ್ PUC ಇರ್ಬೋದು, ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಸಬ್ಜೆಕ್ಟ್ಗಳಲ್ಲಿ ಕ್ಲಾರ್ಕ್ಸ್ ಟೇಬಲ್ನ ಬಳಸ್ಕೊಂಡು ಮತ್ತು ಇಲಾಖೆ ಪ್ರೊವೈಡ್ ಮಾಡಿರುವಂಥ, ಇಲಾಖೆ ನಮಗೆ ಅನುಮತಿ ಕೊಟ್ಟಿರುವಂಥ ಕ್ಲಾರ್ಕ್ಸ್ ಟೇಬಲ್ನ ಬಳಸ್ಕೊಂಡು ಹಾಗೂ ಸಿಂಪಲ್ ಕ್ಯಾಲ್ಕುಲೇಟರ್ನ ಬಳಸ್ಕೊಂಡು ಒಂದು ಈಕ್ವೇಷನ್ಸ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿರುವಂಥ ವ್ಯಾಲ್ಯೂಸ್ನ ಸಿಂಪ್ಲಿಫೈ ಮಾಡಿ ಕರೆಕ್ಟ್ ಆನ್ಸರ್ನ ಕಂಡುಹಿಡಿದ್ರ ಬಗ್ಗೆ ನಾವು ಮೇಯ್ನಾಗಿ ಈ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳೇ, ನಿಮಗೊತ್ತು ಪ್ರಾಬ್ಲಮ್ಸ್ ಅಂದರೆ ತುಂಬ ಕಷ್ಟ. ಪ್ರಾಬ್ಲಮ್ ಪಾರ್ಟ್ನ ಕೊನೆಗೆ ಇಟ್ಕೊಂಡು ಸಾಲ್ವ್ ಮಾಡೋಕ್ಕೆ ಹೋಗ್ತೀವಿ. ಖಂಡಿತ ಪ್ರಾಬ್ಲಮ್ ಪಾರ್ಟ್ನಲ್ಲಿ ನಾವು ಸುಲಭವಾಗಿ ಸ್ಕೋರಿಂಗ್ ಮಾಡ್ಕೊಳ್ಬೋದು. ಯಾಕೆಂದರೆ ಈಕ್ವೇಷನ್ಸ್ಗೆ 1 ಮಾರ್ಕ್ಸ್ ಅಂತ ಇರುತ್ತೆ, ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್ ಅಂತ ಇರುತ್ತೆ, ಕರೆಕ್ಟ್ ಆನ್ಸರ್ಗೆ 1 ಮಾರ್ಕ್ ಅಂತ ಇರುತ್ತೆ, ಯೂನಿಟ್ಗೆ 1 ಮಾರ್ಕ್ ಅಂತ ಇರುತ್ತೆ. ನೀವು ಈಕ್ವೇಷನ್ನ ಸುಲಭವಾಗಿ ಬರ್ಕೊಳ್ತೀರಾ. ಪ್ರಾಬ್ಲಮ್ನ ಡೇಟಾ ತಗೊಂಡು ಆ ವ್ಯಾಲ್ಯೂಸ್ನ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. ಆ ನೆಕ್ಸ್ಟ್ ಸ್ಟೆಪ್ ಇದೆಯಲ್ಲ, ಕರೆಕ್ಟ್ ಆನ್ಸರ್ ಕಂಡುಹಿಡಿಬೇಕಾದ್ರೆ ಒಂದು ನಾವು ತಗೊಂಡೋಗಿರುವಂಥ ಸಿಂಪಲ್ ಕ್ಯಾಲ್ಕುಲೇಟರ್ನ ಬಳಸ್ಕೊಳ್ಬೋದು. ಆ ಸಿಂಪಲ್ ಕ್ಯಾಲ್ಕುಲೇಟರ್ನ ಬಳಸ್ಕೊಂಡ್ರೂ ಕೂಡ ಕೆಲವು ವ್ಯಾಲ್ಯೂಸ್ಗೆ, ನೀವು ಸಬ್ಸ್ಟಿಟ್ಯೂಷನ್ ಮಾಡಿರುವಂಥ ಕೆಲವು ವ್ಯಾಲ್ಯೂಸ್ಗೆ ಅಥವಾ ಈಕ್ವೇಷನ್ಲಿರುವಂಥ ಕೆಲವು ವ್ಯಾಲ್ಯೂಸ್ಗೆ, ಫಾರ್ ಎಕ್ಸಾಂಪಲ್ ನಮ್ಮ ಸಿಂಪಲ್ ಕ್ಯಾಲ್ಕುಲೇಟರ್ನಲ್ಲಿ ಕ್ಯೂಬ್ ರೂಟ್ ತೆಗೆಯೋದು ಇಲ್ಲ, ನಮ್ಮ ಸಿಂಪಲ್ ಕ್ಯಾಲ್ಕುಲೇಷನಲ್ಲಿ ಲಾಗರ್ದಮ್ ಟು ದಿ ಬೇಸ್ 10 ವ್ಯಾಲ್ಯೂಸ್ಗಳು ಇಲ್ಲ. ಹಾಗಾಗಿ ಕ್ಯೂಬ್ ರೂಟ್ ತೆಗೆಯೋದು ಹೇಗೆ, ಲಾಗರ್ದಮ್ ವ್ಯಾಲ್ಯೂಸ್ನ ಕ್ಲಾರ್ಕ್ಸ್ ಟೇಬಲ್ನ ಬಳಸ್ಕೊಂಡು ಆ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿ ನಾವು ಕರೆಕ್ಟ್ ಆನ್ಸರ್ನ ಕಂಡುಹಿಡಿಬೇಕಾಗಿರ್ತದೆ. ಹಾಗಾದರೆ ಈ ಕ್ಲಾಸ್ನ ಮೇಯ್ನ್ ವರ್ಕ್ ಏನು ಅಂದರೆ, ಕ್ಲಾರ್ಕ್ಸ್ ಟೇಬಲ್ನ ಬಳಸ್ಕೊಂಡು ಈಕ್ವೇಷನ್ಸ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿರುವಂಥ ನ್ಯೂಮರೇಟ್ರ್ ವ್ಯಾಲ್ಯೂ ಮತ್ತು ಡಿನಾಮಿನೇಟ್ರ್ ವ್ಯಾಲ್ಯೂನ ಸಿಂಪ್ಲಿಫಿಕೇಷನ್ ಮಾಡಿ ಕರೆಕ್ಟ್ ಆನ್ಸರ್ನ ಕಂಡುಹಿಡಿಬೇಕು. ಇದು ನಮ್ಮ ಕ್ಲಾಸ್ನ ಮೇಯ್ನ್ ಉದ್ದೇಶ. ಹಾಗಾಗಿ ಈ ಕ್ಲಾರ್ಕ್ಸ್ ಟೇಬಲ್ನ ಬಳಕೆಯಿಂದ ನಾವು ಒಂದು ಪ್ರಾಬ್ಲಮ್ನ ಸಿಂಪ್ಲಿಫಿಕೇಷನ್ ಮಾಡಬೇಕಾದ್ರೆ ಯಾವ್ಯಾವ ಟೈಪ್ಸ್ ಪ್ರಾಬ್ಲಮ್ಸು, ಯಾವ್ಯಾವ ಟೈಪ್ ವ್ಯಾಲ್ಯೂಸ್ ಬರುತ್ತೆ ಅನ್ನೋದನ್ನ ನಾವು ಈ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೆ ಈಕ್ವೇಷನ್ನಲ್ಲಿ ನ್ಯೂಮರೇಟ್ರಲ್ಲೂ ವ್ಯಾಲ್ಯೂ ಇರುತ್ತೆ, ಡಿನಾಮಿನೇಟ್ರಲ್ಲೂ ವ್ಯಾಲ್ಯೂಸ್ ಇರುತ್ತೆ, ಅಥವಾ ಕೆಲವು ಕಡೆ ನ್ಯೂಮರೇಟ್ರಲ್ಲೇ ವ್ಯಾಲ್ಯೂಸ್ ಇರುತ್ತೆ, ಡಿನಾಮಿನೇಟ್ರ್ ಇರಲ್ಲ. ಅಂಥ ಕಡೆ ಈ ಕ್ಲಾರ್ಕ್ಸ್ ಟೇಬಲ್ನ ಬಳಕೆನ ಯಾವ ರೀತಿ ಮಾಡ್ಕೊಳ್ಬಹುದು ಸಿಂಪ್ಲಿಫಿಕೇಷನ್ ಮಾಡೋದಕ್ಕೆ. ಈಗ ಮೊದಲನೇ ಟೈಪಿಗೆ ಬಂದರೆ, ನೀವು ಕೊಟ್ಟಿರುವಂಥ ವ್ಯಾಲ್ಯೂಗೆ ಕ್ಲಾರ್ಕ್ಸ್ ಟೇಬಲ್ನ ಬಳಸ್ಕೊಂಡು ಲಾಗ್ ಟು ದಿ ಬೇಸ್ 10 ವ್ಯಾಲ್ಯೂ ಹೇಳಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಲಾಗ್ ಟು ದಿ ಬೇಸ್ 10 ಆಫ್ 1.603 ಅಂತ ಇರುತ್ತೆ. ಲಾಗ್ ಟು ದಿ ಬೇಸ್ 10 ಆಫ್ 22.22 ಅಂತ ಇರುತ್ತೆ. ಲಾಗ್ ಟು ದಿ ಬೇಸ್ 10 ಆಫ್ 999.9 ಅಂತ ವ್ಯಾಲ್ಯೂಸ್ ಇರುತ್ತೆ. ಎಲ್ಲಿ ಈಕ್ವೇಷನಲ್ಲಿ ಐದರ್ ನ್ಯೂಮರೇಟ್ರಲ್ಲಿ ಅಥವಾ ಡಿನಾಮಿನೇಟ್ರ್ನಲ್ಲಿ ಈ ರೀತಿ ಇರುತ್ತೆ. ಲಾಗ್ ಟು ದಿ ಬೇಸ್ 10 ಆಫ್ ವ್ಯಾಲ್ಯೂಸ್ ಇರುತ್ತೆ ಗ್ರೇಟರ್ ದ್ಯಾನ್ 1. ಗ್ರೇಟರ್ ದ್ಯಾನ್ 1 ಅಂದರೆ ಅದು 1ಗಿಂತ ಜಾಸ್ತಿ ಇರೋದು. ಅದು 1 ಡಿಜಿಟ್ ಇರ್ಬೋದು, ಆಮೇಲೆ ಡೆಸಿಮಲ್ ಪಾಯಿಂಟ್ ಇರ್ಬೋದು, 2 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇರ್ಬೋದು, ಅಥವಾ ಎಷ್ಟೇ ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇರ್ಬೋದು. ಏನು ನಮ್ಮ ಟಾಪಿಕ್ಕು? ಗ್ರೇಟರ್ ದ್ಯಾನ್ 1 ಇದ್ದಾಗ ಅಂಥ ನಂಬರ್ಸ್ಗೆ ಲಾಗ್ ಟು ದಿ ಬೇಸ್ 10 ವ್ಯಾಲ್ಯೂನ ಯಾವ ರೀತಿ ನೋಡ್ಕೊಳ್ಳೋದು ಯೂಸಿಂಗ್ ಕ್ಲಾರ್ಕ್ಸ್ ಟೇಬಲ್. ಈಗ ಮೊದಲನೇ ಟೈಪ್ ಮಾಡ್ತಾ ಇದ್ದೀವಿ. ಏನು ಮೊದಲನೇ ಟೈಪು? ವ್ಯಾಲ್ಯೂಸು ಗ್ರೇಟರ್ ದ್ಯಾನ್ 1 ಇದೆ, ಅವಕ್ಕೆ ಲಾಗ್ ಟು ದಿ ಬೇಸ್ 10 ವ್ಯಾಲ್ಯೂ ನೋಡಬೇಕು. ಏನ ಬಳಸ್ಕೊಂಡು? ಕ್ಲಾರ್ಕ್ಸ್ ಟೇಬಲ್ ಬಳಸ್ಕೊಂಡು. ಈ ರೀತಿ ಗ್ರೇಟರ್ ದ್ಯಾನ್ 1 ವ್ಯಾಲ್ಯೂಸ್ ಇದೆಯಲ್ಲ, ಅವಕ್ಕೆ ನೀವು ಕ್ಲಾರ್ಕ್ಸ್ ಟೇಬಲ್ನ ಬಳಸ್ಕೊಂಡು ಲಾಗ್ ಟು ದಿ ಬೇಸ್ 10 ವ್ಯಾಲ್ಯೂನ ನೋಡಬೇಕು ಅಂದರೆ ನಾವು ಪ್ರಪ್ರಥಮವಾಗಿ ಕ್ಯಾರೆಕ್ಟರಿಸ್ಟಿಕ್ನ ತೆಗಿಬೇಕಾಗ್ತದೆ. ಹಾಗಾದರೆ ಗ್ರೇಟರ್ ದ್ಯಾನ್ 1 ವ್ಯಾಲ್ಯೂಗೆ
ಯಾವ ರೀತಿ ಕ್ಯಾರೆಕ್ಟರಿಸ್ಟಿಕ್ ತೆಗೆಯೋದು ನೋಡಿ. ಮೊದಲನೇ ವ್ಯಾಲ್ಯೂಗೆ ಬನ್ನಿ. 1.603 ಅಂತ ಇದೆ. ಇಲ್ಲಿ ಡೆಸಿಮಲ್ ಪಾಯಿಂಟಿಂದ ಹಿಂದ್ಗಡೆ ಬ್ಯಾಕ್ನಲ್ಲಿ ಒಂದೇ ಒಂದು ಡಿಜಿಟ್ ಇದೆ. ನೀವು ಗ್ರೇಟರ್ ದ್ಯಾನ್ 1 ವ್ಯಾಲ್ಯೂ ಇದ್ದಾಗ ಕ್ಯಾರೆಕ್ಟರಿಸ್ಟಿಕ್ ತೆಗಿಬೇಕು ಅಂದರೆ ನಾವೇನು ಮಾಡಬೇಕು, ಡೆಸಿಮಲ್ ಪಾಯಿಂಟ್ಗಿಂತ ಮುನ್ನ ಎಷ್ಟು ಡಿಜಿಟ್ ಇದೆಯೋ -1 ಮಾಡಬೇಕು. ಇಲ್ಲಿ ಎಷ್ಟು ಡಿಜಿಟ್ ಇದೆ? 1 ಡಿಜಿಟ್ ಇದೆ. -1 ಅಂದರೆ ಇದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಎಷ್ಟಾಯಿತು? 0 ಪಾಯಿಂಟ್. ಇಲ್ಲಿ ಡೆಸಿಮಲ್ ಪಾಯಿಂಟ್ಗಿಂತ ಮುನ್ನ ಎಷ್ಟಿದೆ? 2 ಡಿಜಿಟ್ ಇದೆ. -1 ಆದರೆ 1 ಪಾಯಿಂಟ್. ಇಲ್ಲಿ ಡೆಸಿಮಲ್ ಪಾಯಿಂಟ್ಗಿಂತ ಮುನ್ನ ಎಷ್ಟಿದೆ? 3 ಡಿಜಿಟ್ ಇದೆ. ಹಾಗಾಗಿ ಕ್ಯಾರೆಕ್ಟರಿಸ್ಟಿಕ್ ತೆಗಿಬೇಕು ಅಂದರೆ ನಂಬರ್ ಆಫ್ ಡಿಜಿಟ್ -1 ಎಷ್ಟಾಗುತ್ತೆ? 2 ಪಾಯಿಂಟ್. ಇದು ತುಂಬ ಈ ಪ್ರಾಬ್ಲಮ್ಸೇ ತುಂಬ ಸಿಂಪಲ್ ಆಗಿದೆ. ಆದರೂ ಕೂಡ ಆಗಾಗೆ ಸೆಕೆಂಡ್ PUC ಎಕ್ಸಾಮ್ ಬರೋ ತನಕ ಕೂಡ ಹುಡುಗರುಗಳಿಗೆ ಯಾವ ರೀತಿ ಲಾಗ್ ವ್ಯಾಲ್ಯೂ ನೋಡಿ, ಆ್ಯಂಟಿ ಲಾಗ್ ವ್ಯಾಲ್ಯೂಸ್ ನೋಡಿ ಸಿಂಪ್ಲಿಫಿಕೇಶನ್ ಮಾಡಬೇಕು ಅನ್ನೋದು ಕನ್ಫ್ಯೂಷನಲ್ಲೇ ಇರ್ತಾರೆ. ಈಗ ಗ್ರೇಟರ್ ದ್ಯಾನ್ 1 ವ್ಯಾಲ್ಯೂಗೆ ನಾವು ಕ್ಯಾರೆಕ್ಟರಿಸ್ಟಿಕ್ ನೋಡಿದ್ದೀವಿ. ಯಾವ ರೀತಿ ನೋಡಿದ್ದೀವಿ? ನಂಬರ್ ಆಫ್ ಡಿಜಿಟ್ ಬಿಫೋರ್ ಡೆಸಿಮಲ್ ಪಾಯಿಂಟ್ -1. ಈಗ ನಂಬರ್ ಆಫ್ ಡಿಜಿಟ್ ಬಿಫೋರ್ ಡೆಸಿಮಲ್ ಪಾಯಿಂಟ್ ಎಷ್ಟಿದೆ? 1. -1 ಎಷ್ಟಾಯಿತು? 0 ಪಾಯಿಂಟ್. ಇಲ್ಲಿ 2 - 1 ಅಂದರೆ 1 ಪಾಯಿಂಟ್. ಇಲ್ಲಿ 3 - 1 ಅಂದರೆ 2 ಪಾಯಿಂಟ್. ಕ್ಲಿಯರ್ ಆಯ್ತಲ್ಲ? ಎಲ್ಲ ವ್ಯಾಲ್ಯೂಸ್ಗೆ ಗ್ರೇಟರ್ ದ್ಯಾನ್ 1 ಇದ್ದಾಗ ಯಾವ ರೀತಿ ಕ್ಯಾರೆಕ್ಟರಿಸ್ಟಿಕ್ ತೆಗೆಯೋದು? ಎಸ್, ಕ್ಯಾರೆಕ್ಟರಿಸ್ಟಿಕ್ ತೆಗೆದಾಯಿತು. ಈಗ ಈ ಟೇಬಲ್ನ ಬಳಸ್ಕೊಂಡು ಓಕೆ ಲಾಗ್ ವ್ಯಾಲ್ಯೂಸ್ನ ಯಾವ ರೀತಿ ನೋಡೋದು? ಈಗ ಮೊದಲನೇ ವ್ಯಾಲ್ಯೂ ತಗೊಳ್ಳೋಣ. 1.603ಗೆ ಕ್ಯಾರೆಕ್ಟರಿಸ್ಟಿಕ್ 0 ಆಯಿತು. 0 ಪಾಯಿಂಟ್ ಅಂತ ಹಾಕಿ. ಈಗ ಇಲ್ಲಿ 16ನೇ ನಂಬರ್ನಲ್ಲಿ 16th ನಂಬರ್ನಲ್ಲಿ ನಿಮ್ಮ ಕ್ಲಾರ್ಕ್ಸ್ ಬುಕ್ನಲ್ಲಿ 10, 11, 12, 13, 14 ಅಪ್ ಟು 99 ತನಕ ಇದೆ. ನೀವು ಮೊದಲನೇ ಕಾಲಮ್ ನೋಡಿದ್ರೆ ಸ್ಟಾರ್ಟ್ ಆಗೋದು 10ಇಂದ ಎಂಡ್ ಆಗೋದು 99 ತನಕ. ಆಮೇಲೆ ಪಕ್ಕದಲ್ಲೇ ಸಬ್ ಕಾಲಮ್ಸ್ ಬರುತ್ತೆ. ಅದ್ರ ಪಕ್ಕದಲ್ಲೇ ಮೀನ್ ಡಿಫ್ರೆನ್ಸ್ ಅಂತ ಬರುತ್ತೆ. ಏನು ಬರುತ್ತೆ? 10ಇಂದ 99 ತನಕ ವೇರಿಯಸ್ ಡಿಜಿಟ್ ಬರುತ್ತೆ ಒಂದು ಕಾಲಮ್ನಲ್ಲಿ. ಆಮೇಲೆ 9 ಮೇನ್ ಕಾಲಮ್ಸ್ ಬರುತ್ತೆ. ಆಮೇಲೆ ಮೀನ್ ಡಿಫ್ರೆನ್ಸ್ಗೂ ಕಾಲಮ್ ಬರುತ್ತೆ. ಇವಾಗ 16th ಕಾಲಮ್ ಮೇನ್ ಕಾಲಮಲ್ಲಿ 16 ನಂಬರ್ನಲ್ಲಿ 0 ಕಾಲಮ್ನಲ್ಲಿ 3ನೇದು ಮೀನ್ ಡಿಫ್ರೆನ್ಸ್ ನೋಡಿ. 16th ನಂಬರ್ನಲ್ಲಿ 0 ಕಾಲಮ್ನಲ್ಲಿ 3ನೇ ಮೀನ್ ಡಿಫ್ರೆನ್ಸ್ ನೋಡಿ. ನೋಡಿ ಇವಾಗ ನೋಡೋಣ. 16th ಕಾಲಮ್ಗೆ ಹೋದರೆ ಇಲ್ಲಿದೆ. 16th ಕಾಲಮ್ ಇದೆ. ಅಲ್ಲಿ 0 ಕಾಲಮ್ನಲ್ಲಿ 2041 ಇದೆ. 2041 16 0ದಲ್ಲಿ 2041 ಇದೆ. ಅಲ್ಲಿ ಮೀನ್ ಡಿಫ್ರೆನ್ಸ್ 3ಗೆ ಹೋದಾಗ ನಮ್ಗೆ ಎಷ್ಟು ಬರುತ್ತೆ? 8 ಬರುತ್ತೆ. 8 ಇದು 16th 0 ಕಾಲಮ್ಗೆ 2041 ಬಂತು. 3ನೇ ಮೀನ್ ಡಿಫ್ರೆನ್ಸ್ ನೋಡಿದಾಗ 8 ಬಂತು. ಇವೆರಡನ್ನೂ ಆ್ಯಡ್ ಮಾಡಿ 9 4 0 2. ಹಾಗಾದರೆ 16th 0 ಕಾಲಮು 3ನೇ ಮೀನ್ ಡಿಫ್ರೆನ್ಸ್ ನೋಡಿದ್ರೆ ನಿಮಗೇನು ಬರುತ್ತೆ? 2049 ಆಗುತ್ತೆ. ಹಾಗಾದರೆ ಇದ್ರ ವ್ಯಾಲ್ಯೂ ಏನಾಯಿತು? ಲಾಗ್ ಟು ದಿ ಬೇಸ್ 10 ಆಫ್ 1.603 ಅಂದರೆ 0.2049 ಆಯಿತು. ಗೊತ್ತಾಯ್ತಲ್ಲ? 16th ನಂಬರ್ನಲ್ಲಿ 0 ಕಾಲಮ್ನಲ್ಲಿ 3ನೇ ಮೀನ್ ಡಿಫ್ರೆನ್ಸ್ ನೋಡಿದಾಗ 16th 0 ಅಂದರೆ 2041, 3ನೇ ಮೀನ್ ಡಿಫ್ರೆನ್ಸ್ ಅಂದರೆ 8, ಎರಡು ಮಾಡಿದ್ರೆ ಎಷ್ಟಾಯಿತು? 2049. ಹಾಗಾಗಿ ಇದ್ರ ವ್ಯಾಲ್ಯೂ ಎಷ್ಟಾಯಿತು? 0.2049. ಅದೇ ರೀತಿ ಇದು ಮಾಡೋಣ. ಇಲ್ಲಿ ನಂಬರ್ ಆಫ್ ಡಿಜಿಟ್ ಬಿಫೋರ್ ಡೆಸಿಮಲ್ ಪಾಯಿಂಟ್ ಎಷ್ಟಿದೆ? 2. ಕ್ಯಾರೆಕ್ಟರಿಸ್ಟಿಕ್ ಎಷ್ಟಾಯಿತು? 2 - 1 = 1. 1 ಕ್ಯಾರೆಕ್ಟರಿಸ್ಟಿಕ್ ಆಗಿದೆ. ಈಗ ಇದಕ್ಕೆ ಲಾಗ್ ಟು ದಿ ಬೇಸ್ 10 ವ್ಯಾಲ್ಯೂ ಯಾವ ರೀತಿ ನೋಡೋದು? 22nd ಮೇನ್ ಕಾಲಮ್ ಇದೆಯಲ್ಲ ಫಸ್ಟ್ ಒನ್ನು, ಅಲ್ಲಿ 22nd ಎರಡನೇ ಕಾಲಮ್ನಲ್ಲಿ 2ನೇ ಮೀನ್ ಡಿಫ್ರೆನ್ಸ್ ನೋಡಿ. ಯಾವುದಲ್ಲಿ? 22nd ಎರಡನೇ ಕಾಲಮ್ನಲ್ಲಿ 2ನೇ ಮೀನ್ ಡಿಫ್ರೆನ್ಸ್ ನೋಡೋಣ. ಎಸ್, ಇಲ್ಲಿ 22 ಬಂತು. ಇಲ್ಲಿ 2ನೇ ಕಾಲಮ್ ಅಂದರೆ 3464 ಆಗ್ತದೆ. ಮತ್ತು 2ನೇ ಮೀನ್ ಡಿಫ್ರೆನ್ಸ್ ಅಂದರೆ 4 ಆಗ್ತದೆ.
ಆ್ಯಡ್ ಮಾಡಿ ಎಷ್ಟಾಯಿತು 3 4 6 8. ಅದನ್ನು ಇಲ್ಲಿಗೆ ಹಾಕಿ 1.3468. ಇದು ಯಾವುದ್ರ ವ್ಯಾಲ್ಯೂ? ಲಾಗ್ ಟು ದಿ ಬೇಸ್ 10 ಆಫ್ 22.22 ಅಂದರೆ 1.3468 ಆಯಿತು. ಈಗ ಎರಡು ವ್ಯಾಲ್ಯೂಸ್ಗೆ ಗ್ರೇಟರ್ ದ್ಯಾನ್ 1 ಇದ್ದಾಗ ಲಾಗ್ ವ್ಯಾಲ್ಯೂ ನೋಡೋದು ನಿಮಗೆ ಗೊತ್ತಾಯಿತು. ಸುಲಭ ಅಲ್ವಾ? ಡೌಟ್ ಇಲ್ಲ? ಎಸ್. ಹಾಗಾದರೆ ಇದನ್ನು ನೀವೇ ಮಾಡ್ಬೋದು. ಹೇಗಪ್ಪ ಮಾಡ್ತೀರಾ ಸರ್? ಇಲ್ಲಿ ಡೆಸಿಮಲ್ ಪಾಯಿಂಟ್ಗಿಂತ ಮುನ್ನ 3 ಡಿಜಿಟ್ ಇದೆ. ನೀವೇ ಹೇಳಿದ್ರಿ ಕ್ಯಾಸ್ಟಿಕ್ ತೆಗಿಬೇಕು ಅಂದರೆ ಗ್ರೇಟರ್ ದ್ಯಾನ್ 1 ಇದ್ದಾಗ ನಂಬರ್ ಆಫ್ ಡಿಜಿಟ್ -1 ಅಂತ. ಇಲ್ಲಿ ನಂಬರ್ ಆಫ್ ಡಿಜಿಟ್ ಎಷ್ಟಿದೆ? 3 ಇದೆ. 3 - 1 = 2 ಆಯಿತು. ಹಾಗಾದ್ರೆ ಇದು ಕ್ಯಾಸ್ಟಿಕ್ ಎಷ್ಟು? 2. ಈಗ ನೋಡಿ ಲಾಗ್ ವ್ಯಾಲ್ಯೂಸ್ ಹೇಗೆ ನೋಡ್ತೀರಾ? 99ಅಲ್ಲಿ 99 ನೋಡಿ. ಮೋಸ್ಟ್ಲಿ ನಿಮ್ಮ ಲಾಗ್ ಬುಕ್ನಲ್ಲಿ ಎಲ್ಲ ಕೊನೆಯದು 99ಅಲ್ಲಿ 99 ಅಂದರೆ ಆ ಲಾಗ್ ಟೇಬಲ್ನಲ್ಲಿ ಕೊನೆ 99ಅಲ್ಲಿ 99. ಸುಲಭ ನೋಡ್ಕೊಳ್ಳೋದಕ್ಕೆ. ಆಗ 99ಅಲ್ಲಿ 9 ಅಂದರೆ 99ಅಲ್ಲಿ 9 ಅಂದರೆ ಎಷ್ಟಪ್ಪ ಆಗ್ತು? 9996 9996 ಆಯಿತು. ನೀವು ಮೀನ್ ಡಿಫ್ರೆನ್ಸ್ 9ಅಲ್ಲಿ ನೋಡಿದ್ರೆ ಅದಕ್ಕೆ 4 ಆಗ್ತು. ಆ್ಯಡ್ ಮಾಡಿ ಎಷ್ಟಾಗುತ್ತೆ? ಸೊ 0 10 10 10 1 ಆಗುತ್ತೆ. 1 ಅಂದರೆ ಅದನ್ನು ಇಲ್ಲಿಗೆ ಸೇರಿಸ್ಕೊಳ್ಬೇಕು. ಇಲ್ಲಿ 2 ಇದೆಯಲ್ಲ, 1 ಸೇರಿಸ್ಕೊಂಡ್ರೆ ಎಷ್ಟಾಗುತ್ತೆ? 3.0000 ಬರುತ್ತೆ. ಇಲ್ಲಿ 4 0 ಬಂತಲ್ಲ, ಈ 1 ಇಲ್ಲಿಗೆ ಬಂತಲ್ಲ, ಆ್ಯಡ್ ಮಾಡ್ಕೊಳ್ಬೇಕು. ಹೀಗೆ ವ್ಯಾಲ್ಯೂಸ್ಗಳು ಗ್ರೇಟರ್ ದ್ಯಾನ್ 1 ಇದ್ದಾಗ ಕ್ಯಾರೆಕ್ಟರಿಸ್ಟಿಕ್ನ ತಗೊಂಡು ನೀವು ಲಾಗರಿಥಮ್ ಟೇಬಲ್ನ ಬಳಸ್ಕೊಂಡು ನೀವು ಲಾಗ್ ಟು ದಿ ಬೇಸ್ 10 ವ್ಯಾಲ್ಯೂನ ನೋಡ್ಕೊಳ್ಬೇಕು. ಗೊತ್ತಾಗ್ತಲ್ಲ? ಭಾಳ ಸುಲಭ. ವ್ಯಾಲ್ಯೂಸ್ನ ನೋಡಿ ಗ್ರೇಟರ್ ದ್ಯಾನ್ 1ನ ಯಾವ ರೀತಿ ಕ್ಯಾರೆಕ್ಟರಿಸ್ಟಿಕ್ ತಗೊಳ್ಳೋದು, ಕ್ಯಾರೆಕ್ಟರಿಸ್ಟಿಕ್ ತಗೊಂಡ ಮೇಲೆ ಯಾವ ರೀತಿ ನಾವು ಲಾಗ್ ಬುಕ್ನ ಬಳಸ್ಕೊಂಡು ಯಾವ ನಂಬರ್ನ, ಯಾವ ಕಾಲಮ್ನ, ಯಾವ ಮೀನ್ ಡಿಫ್ರೆನ್ಸ್ನ ನೋಡಿದಾಗ ನಮಗೆ ವ್ಯಾಲ್ಯೂ ಬರುತ್ತೆ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಇದು ಗ್ರೇಟರ್ ದ್ಯಾನ್ 1ಗೆ. ನಮ್ಮ ಸೆಕೆಂಡ್ ಟೈಪ್ಗೆ ಬಂದರೆ ಲೆಸ್ ದ್ಯಾನ್ 1 ವ್ಯಾಲ್ಯೂಸ್ ಇರುತ್ತೆ. ಸೆಕೆಂಡ್ ಟೈಪ್ ಯಾವುದು? ವ್ಯಾಲ್ಯೂಸ್ ಲೆಸ್ ದ್ಯಾನ್ 1. ವ್ಯಾಲ್ಯೂಗಳು 1ಕ್ಕಿಂತ ಕಡಿಮೆ ಇದ್ದಾಗ ಅದಕ್ಕೆ ನಾವು ಕ್ಯಾರೆಕ್ಟರಿಸ್ಟಿಕ್ನ ಯಾವ ರೀತಿ ತೆಗೆಯೋದು, ಲಾಗ್ ವ್ಯಾಲ್ಯೂಸ್ನ ಯಾವ ರೀತಿ ನೋಡೋದು. ಎಕ್ಸಾಂಪಲ್, ವ್ಯಾಲ್ಯೂಸ್ ಲೆಸ್ ದ್ಯಾನ್ 1 ಅಂದರೆ ಹೇಗೆ ಬರ್ಕೊಳ್ಬೋದು? 0.1632. ಅದೇ ರೀತಿ 0.02356. ಇನ್ನೊಂದು ವ್ಯಾಲ್ಯೂ 0.0002143. ಇವೆಲ್ಲ ವ್ಯಾಲ್ಯೂಸು ಲೆಸ್ ದ್ಯಾನ್ 1. ಗೊತ್ತಾಗ್ತಾನೆ? ಇವೆಲ್ಲ 1ಕ್ಕಿಂತ ಕಡಿಮೆ. ಇಂಥ ವ್ಯಾಲ್ಯೂಸ್ಗಳು ಕೂಡ ನಿಮ್ಮ ನ್ಯೂಮರೇಟ್ರಲ್ಲಿ ಅಥವಾ ನಿಮ್ಮ ಡಿನಾಮಿನೇಟ್ರಲ್ಲಿ ಇರ್ಬೋದು. ನೀವೇನು ಈಕ್ವೇಷನ್ ತಗೊಂಡು ತಾವು ಸಬ್ಸ್ಟಿಟ್ಯೂಷನ್ ಮಾಡಿದ್ದೀರೋ ಆ ಈಕ್ವೇಷನ್ನ ನ್ಯೂಮರೇಟ್ರಲ್ಲಿ, ಆ ಈಕ್ವೇಷನ್ನ ಡಿನಾಮಿನೇಟ್ರ್ನಲ್ಲಿ ಇಂಥ ವ್ಯಾಲ್ಯೂಸ್ಗಳು ಬಂದರೆ ಅದಕ್ಕೆ ಲಾಗ್ ವ್ಯಾಲ್ಯೂಸ್ನ ಯಾವ ರೀತಿ ನೋಡ್ಕೊಳ್ಳೋದು. ಮೊದಲು ಗ್ರೇಟರ್ ದ್ಯಾನ್ 1 ಬಂದರೆ ಯಾವ ರೀತಿ ನೋಡ್ಕೊಳ್ಳೋದು ಗೊತ್ತಾಯಿತು. ಈಗ ಲೆಸ್ ದ್ಯಾನ್ 1 ಬಂದರೆ ಯಾವ ರೀತಿ ವ್ಯಾಲ್ಯೂಸ್ ನೋಡ್ಕೊಳ್ಳೋದು. ಲೆಸ್ ದ್ಯಾನ್ 1 ಇದ್ದಾಗೂ ಕ್ಯಾರೆಕ್ಟರಿಸ್ಟಿಕ್ ತೆಗಿಬೇಕು. ನೀವು ಲಾಗ್ ನೋಡುವಾಗ ಗ್ರೇಟರ್ ದ್ಯಾನ್ 1 ಇದ್ದರೂ ಕ್ಯಾರೆಕ್ಟರಿಸ್ಟಿಕ್ ತೆಗಿಬೇಕು, ಲೆಸ್ ದ್ಯಾನ್ 1 ಇದ್ದರೂ ಕ್ಯಾರೆಕ್ಟರಿಸ್ಟಿಕ್ ತೆಗಿಬೇಕು. ಅದರಲ್ಲಿ ನೋ ಚೇಂಜ್. ಗ್ರೇಟರ್ ದ್ಯಾನ್ 1 ಇದ್ದಾಗ ಕ್ಯಾರೆಕ್ಟರಿಸ್ಟಿಕ್ ಯಾವ ರೀತಿ ತೆಗಿಬೇಕು ಅನ್ನೋದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಲೆಸ್ ದ್ಯಾನ್ 1 ಇದ್ದಾಗ ಕ್ಯಾರೆಕ್ಟರಿಸ್ಟಿಕ್ ಯಾವ ರೀತಿ ತೆಗೆಯೋದು? ಅಲ್ಲೂ ಡೆಸಿಮಲ್ ಪಾಯಿಂಟ್ ನೋಡಿ 1 ಬಾರ್ ಅಂತ ಎಲ್ಲದಕ್ಕೂ ಕಾಮನ್ ಹಾಕೊಳ್ಬೇಕು. 1 ಬಾರ್ ಎಲ್ಲದಕ್ಕೂ 1 ಬಾರ್ ಇರಲೇಬೇಕು. ಪ್ಲಸ್ ನಂಬರ್ ಆಫ್ ಝೀರೋಸ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್. ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಝೀರೋ ಇದೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 0 ಇಲ್ಲ, ಹಾಗಾಗಿ ನೋ ಝೀರೋಸ್,
ಒಂದು ನಂಬರು ಇಲ್ಲ. 1 ಬಾರ್ ಪ್ಲಸ್ 0 ಇಟ್ಸ್ ಈಕ್ವಲ್ ಟು 1 ಬಾರ್. ಇಲ್ಲಿ 1 ಬಾರ್ ಕಾಮನ್ ಆಗಿದೆ. ಡೆಸಿಮಲ್ ಪಾಯಿಂಟ್ ಆದಮೇಲೆ 1 0 ಇರೋದ್ರಿಂದ 1 ಬಾರ್ ಪ್ಲಸ್ 1 ಬಾರ್ ಇಸ್ ಈಕ್ವಲ್ ಟು 2 ಬಾರ್. ಇಲ್ಲಿ 1 ಬಾರ್ ಕಾಮನ್ ಆಗಿದೆ. ಡೆಸಿಮಲ್ ಪಾಯಿಂಟ್ ಆದಮೇಲೆ 3 0 ಇರೋದ್ರಿಂದ 3 ಬಾರ್ ಹಾಕಬೇಕು. ಎಷ್ಟು 0 ಇದೆಯೋ ಅಷ್ಟು ಬಾರ್ ಹಾಕಬೇಕು. ಇಟ್ಸ್ ಈಕ್ವಲ್ ಟು 4 ಬಾರ್. ಈಗ ಯಾವುದಕ್ಕೆ ಲಾಗ್ ವ್ಯಾಲ್ಯೂ ನೋಡ್ತಾ ಇದ್ದೀವಿ? ವ್ಯಾಲ್ಯೂಸ್ ಲೆಸ್ ದ್ಯಾನ್ 1. ಕಾಮನ್ ಆಗಿ ಏನು ತಗೊಳ್ಬೇಕು? ಎಲ್ಲದಕ್ಕೂ 1 ಬಾರ್. 1 ಬಾರ್ ಆದಮೇಲೆ ಮತ್ತೆ ನಾವು ಆ್ಯಡ್ ಮಾಡಬೇಕು. ಡೆಸಿಮಲ್ ಪಾಯಿಂಟ್ ಆದಮೇಲೆ 1 0 ಇಲ್ಲದೆ ಇದ್ದರೆ ಅದಕ್ಕೆ 0 ಆ್ಯಡ್ ಮಾಡಬೇಕು. 1 ಬಾರ್ ಆಗ್ತದೆ. ಮತ್ತು 1 ಬಾರ್ ಜೊತೆಗೆ 1 0 ಇದ್ದರೆ ಇನ್ನೊಂದು ಬಾರ್ ಆ್ಯಡ್ ಮಾಡಬೇಕು. ಎಷ್ಟು 0 ಇದೆ ನೋಡಿ, 1 ಬಾರ್ ಜೊತೆಗೆ ಎಷ್ಟು 0 ಇದೆಯೋ ಅಷ್ಟು ಬಾರ್ ಆ್ಯಡ್ ಮಾಡಿದ್ರೆ ಕ್ಯಾಕ್ಸ್ಟಿಕ್ ಎಷ್ಟು ಬಂತು? ಇದಕ್ಕೆ 1 ಬಾರ್, ಇದಕ್ಕೆ 2 ಬಾರ್, ಇದಕ್ಕೆ 4 ಬಾರ್. ಕ್ಯಾಕ್ಸ್ಟಿಕ್ ತೆಗೆದ್ವಲ್ಲ. ಇವಾಗ ಲಾಗ್ ವ್ಯಾಲ್ಯೂ ನೋಡಿ, ಆಗಲೇ ನೋಡಿದ್ವಲ್ಲ ಅದೇ ರೀತಿ. ಮೊದಲನೇದಕ್ಕೆ ಲಾಗ್ ವ್ಯಾಲ್ಯೂ ನೋಡುವಾಗ 16ನಲ್ಲಿ 3 2 ನೋಡಿ. 16ನಲ್ಲಿ 3 2 ನೋಡಿ, ಅಲ್ಲಿ ಡಿಸ್ಪ್ಲೇ ಆಗುತ್ತೆ. 16ನಲ್ಲಿ 3 2. 16ನಲ್ಲಿ 3 ಅಂದರೆ ಎಷ್ಟು ಡಿಸ್ಪ್ಲೇ ಆಗ್ತಾ ಇದೆ ಅಲ್ಲಿ? 16ನಲ್ಲಿ 3 ಅಂದರೆ 2 1 2 2 2 1 2 2. 16ನಲ್ಲಿ 3ನಲ್ಲಿ 2 ಮೀನ್ ಡಿಫ್ರೆನ್ಸ್ ಅಂದರೆ 5. ಅವಾಗ ಎಷ್ಟಾಗುತ್ತೆ ಇದು? 2 1 2 7. ಇದನ್ನು ಇಲ್ಲಿಗೆ ಹಾಕಬೇಕು. 2 1 2 7. ಹಾಗಾದರೆ ಲಾಗ್ ಟು ದಿ ಬೇಸ್ 10 ಆಫ್ 0.1632 ಅಂದರೆ ಆ ರೀತಿ ಬರ್ಕೊಳ್ಬೇಕು. ಲಾಗ್ ಟು ದಿ ಬೇಸ್ 10 ಆಫ್ 0.02356 ಈ ರೀತಿ ಇದ್ದಾಗ ನೀವು ಲಾಗ್ ನೋಡೋದು ಹೇಗೆ? ಇಲ್ಲಿ 23ನಲ್ಲಿ 5 6 ನೋಡಬೇಕು. 23ನಲ್ಲಿ 5 6 ನೋಡಿ. 23ನಲ್ಲಿ 5 ಅಂದರೆ ಎಷ್ಟು ಬರುತ್ತೆ? 3711. 6th ಮೀನ್ ಡಿಫ್ರೆನ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ? 11. ಎಷ್ಟಾಯಿತು? 3722 ಆಗ್ತು. ಇದನ್ನು ಇಲ್ಲಿಗೆ ಆ್ಯಡ್ ಮಾಡಿ. ಹಾಗಾದರೆ ಲಾಗ್ ಟು ದಿ ಬೇಸ್ 10 ಆಫ್ 0.02356 ಅಂದರೆ ಏನು ಬಂತು? 2 ಬಾರ್ .3722. ಇವೆರಡು ಗೊತ್ತಾಗ್ತಲ್ವಾ? ಇದೇ ರೀತಿ ನೆಕ್ಸ್ಟ್ ವ್ಯಾಲ್ಯೂಗೆ ನಾವು ಟ್ರೈ ಮಾಡೋಣ. ಇದಕ್ಕೆ ಕ್ಯಾಕ್ಸ್ಟಿಕ್ ಎಷ್ಟು? 1 ಬಾರ್ ಪ್ಲಸ್ 3 ಬಾರ್ ಇಸ್ ಈಕ್ವಲ್ ಟು 4 ಬಾರ್. ಇಲ್ಲಿ 21ನಲ್ಲಿ 4 3 ನೋಡಿ. ಯೂಶಲಿ 4 ಡಿಜಿಟ್ ಇರುತ್ತೆ. 21ನಲ್ಲಿ 21 4 3 ನೋಡಿ, ಬ್ಲಿಂಕ್ ಆಗ್ತಾ ಇದೆ ಅಲ್ಲಿ ಪಕ್ಕದಲ್ಲಿ. 21ನಲ್ಲಿ 4 3 ನೋಡಿದ್ರೆ 21 4 ಅಂದರೆ ಎಷ್ಟು ಬರುತ್ತೆ? 3304. ಅಲ್ಲೇ ಮೂರನೇ ಮೀನ್ ಡಿಫ್ರೆನ್ಸ್ ನೋಡಿದ್ರೆ 6. ಆಗ ಎಷ್ಟಾಗ್ತು? 3310 ಆಗ್ತು. ಇಲ್ಲಿಗೆ 3310 ಆಗ್ತು. ಏನು ನಮ್ಮ ಸೆಕೆಂಡ್ ಟೈಪ್ ಪ್ರಾಬ್ಲಮ್ಮು? ವ್ಯಾಲ್ಯೂಸು ಲೆಸ್ ದ್ಯಾನ್ 1 ಇದ್ದಾಗ ಕ್ಲಾರ್ಕ್ಸ್ ಟೇಬಲ್ನ ಬಳಸ್ಕೊಂಡು ಅದಕ್ಕೆ ಯಾವ ರೀತಿ ಲಾಗ್ ವ್ಯಾಲ್ಯೂ ನೋಡೋದು? ಅಲ್ಲೂ ಕ್ಯಾರೆಕ್ಟರಿಸ್ಟಿಕ್ ತೆಗಿಬೇಕು, ಇಲ್ಲೂ ಕ್ಯಾರೆಕ್ಟರಿಸ್ಟಿಕ್ ತೆಗಿಲೇಬೇಕು. ಗ್ರೇಟರ್ ದ್ಯಾನ್ 1 ಇದ್ದಾಗೂ ಕ್ಯಾರೆಕ್ಟರಿಸ್ಟಿಕ್ ತೆಗಿರಿ, ಲೆಸ್ ದ್ಯಾನ್ 1 ಇದ್ದಾಗೂ ಕ್ಯಾರೆಕ್ಟರಿಸ್ಟಿಕ್ ತೆಗಿರಿ. ಯಾವನ್ನ ಏನು ನೋಡುವಾಗ? ಲಾಗ್ ವ್ಯಾಲ್ಯೂ ನೋಡುವಾಗ. ಈ ರೀತಿ ನೀವು ಯಾವುದೇ ಪ್ರಾಬ್ಲಮ್ನ ಸಿಂಪ್ಲಿಫಿಕೇಶನ್ ಮಾಡುವಾಗ ಲಾಗ್ ವ್ಯಾಲ್ಯೂನ ಗ್ರೇಟರ್ ದ್ಯಾನ್ 1ಗೂ ನೋಡ್ಕೊಳ್ಬೋದು, ಲೆಸ್ ದ್ಯಾನ್ 1ಗೂ ನೋಡ್ಕೊಳ್ಬೋದು. ನೆಕ್ಸ್ಟ್ ಟೈಪ್ ಆ್ಯಂಟಿ ಲಾಗ್ ವ್ಯಾಲ್ಯೂಸ್ ನೋಡೋದು ಹೇಗೆ? ಈಗ
ನಿಮ್ಮ ಕ್ಲಾರ್ಕ್ಸ್ ಬುಕ್ನಲ್ಲಿ ಲಾಗರಿಥಮ್ ವ್ಯಾಲ್ಯೂಸ್ದು ಕೊಟ್ಟಿರ್ತಾರೆ, ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂಸ್ದು ಕೊಟ್ಟಿರ್ತಾರೆ. ಲಾಗರಿಥಮ್ ಬಂದಾಗ 10ಇಂದ 99 ತನಕ ಇರುತ್ತೆ ಮೇನ್ ಕಾಲಮ್ನಲ್ಲಿ. ಆಮೇಲೆ ಸಬ್ ಕಾಲಮ್ಮು 0 to 9 ಇರುತ್ತೆ, ಮೀನ್ ಡಿಫ್ರೆನ್ಸು 1 to 9 ಇರುತ್ತೆ. ಅದು ಲಾಗಲ್ಲಿ ನೋಡಿ, ನಿಮ್ಮ ಬುಕ್ ನಿಮ್ಮ ಹತ್ರ ಇದೆಯಲ್ಲ, ಆ ಬುಕ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಲಾಗ್ನಲ್ಲಿ 10 to 99 ಮೈನ್ ಕಾಲಮು, ಸಬ್ ಕಾಲಮು 0 to 9, ಮೀನ್ ಡಿಫ್ರೆನ್ಸು 1 to 9. ಅದೇ ರೀತಿ ಆ್ಯಂಟಿ ಲಾಗಲ್ಲೂ ಅದೇ ರೀತಿ ಕಾಲಮ್ ಇರುತ್ತೆ. ಬಟ್ ಕಾಲಮ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದರೆ 0.00 ಇಂದ ಹಿಡಿದು 0.99 ಗಂಟೆ ಇರುತ್ತೆ. ಇದು ಆ್ಯಂಟಿ ಲಾಗರಿಥಮ್ ಟೇಬಲ್ನಲ್ಲಿ 10ಇಂದ ಇರಲ್ಲ, 0.00 ಅಂತ ಹಿಡಿದು 0.99 ಗಂಟ ಇರುತ್ತೆ. ಅಗೈನ್ ಅಲ್ಲಿ ಸಬ್ ಕಾಲಮ್ಮು 0 to 9 ಇರುತ್ತೆ, 1 to 9 ಇರುತ್ತೆ, ಮತ್ತು ಮೀನ್ ಡಿಫ್ರೆನ್ಸು ಕೂಡ 1 to 9 ಇರುತ್ತೆ. ಸಬ್ ಕಾಲಮ್ 0 to 9, ಮೀನ್ ಡಿಫ್ರೆನ್ಸ್ 1 to 9. ಸಬ್ ಕಾಲಮು ಮೀನ್ ಡಿಫ್ರೆನ್ಸಲ್ಲಿ ಚೇಂಜ್ ಇಲ್ಲ, 0 to 9 ಇರುತ್ತೆ, 1 to 9 ಇರುತ್ತೆ. ಮೈನ್ ಕಾಲಮಲ್ಲಿ ಮಾತ್ರ ಅಲ್ಲಿ 10 to 99, ಇಲ್ಲಿ 0.00 to 0.99. ಹಾಗಾದರೆ ನಿಮಗೆ ಪ್ರೊವೈಡ್ ಮಾಡಿರುವಂಥ ಕ್ಲಾರ್ಕ್ಸ್ ಟೇಬಲ್ನಲ್ಲಿ ಲಾಗರಿಥಮ್ ವ್ಯಾಲ್ಯೂಸು ಇರುತ್ತೆ, ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂಸು ಇರುತ್ತೆ. ಇಲ್ಲೂ ಮೈನ್ ಕಾಲಮಲ್ಲಿ ನಂಬರ್ಸ್ ಇರುತ್ತೆ, ಅಲ್ಲೂ ಮೈನ್ ಕಾಲಮ್ಸಲ್ಲಿ ಡಿಜಿಟ್ಸ್ ಇರುತ್ತೆ. ಸಬ್ ಕಾಲಮಲ್ಲಿ 0 to 9, ಮೀನ್ ಡಿಫ್ರೆನ್ಸು 1 to 9. ಇದು ಕ್ಲಿಯರ್, ಥ್ರೂಔಟ್ ವರ್ಲ್ಡ್ ಇದೇ ರೀತಿ ಇರುತ್ತೆ. ಹಾಗಾದರೆ ನಮ್ಮ ಮೂರನೇ ಟೈಪು ವ್ಯಾಲ್ಯೂಸ್ಗೆ ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂಸ್ ನೋಡೋದು ಹೇಗೆ, ನಂಬರ್ಸ್ಗೆ ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂಸ್ ನೋಡೋದು ಹೇಗೆ. ಸೊ ಇವಾಗ ಟೈಪ್ 3 ಏನಪ್ಪ, ಆ್ಯಂಟಿ ಲಾಗ್ ವ್ಯಾಲ್ಯೂಸ್ ಫಾರ್ ಡಿಫ್ರೆಂಟ್ ನಂಬರ್ಸ್. ಡಿಫ್ರೆಂಟ್ ನಂಬರ್ಸ್ಗಳಿಗೆ ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂಸ್ ಯಾವ ರೀತಿ ನೋಡೋದು. ಸರ್ ಡಿಫ್ರೆಂಟ್ ನಂಬರ್ಸ್ ಅಂದರೆ ಒಂದಷ್ಟು ಎಕ್ಸಾಂಪಲ್ ಬರ್ಕೊಳ್ಳೋಣ. ಇವಾಗ 1.3021, 3.6023, 1 bar .3042, 2 bar .6122. ಇವೆಲ್ಲ ಡಿಫ್ರೆಂಟ್ ನಂಬರ್ಸ್. ಈ ಡಿಫ್ರೆಂಟ್ ನಂಬರ್ಸ್ಗೆ ನಾವೇನು ನೋಡಬೇಕು, ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂಸ್ ನೋಡಬೇಕು. ಇಲ್ಲಿ ಒಂದು ಡಿಫ್ರೆನ್ಸ್ ಅಂದರೆ ಲಾಗರಿಥಮ್ ವ್ಯಾಲ್ಯೂಸ್ ನೋಡುವಾಗ ನೀವು ಕ್ಯಾರೆಕ್ಟರಿಸ್ಟಿಕ್ ತೆಗಿಬೇಕು. ತೆಗೆದಿದ್ದೀರಾ, ಗ್ರೇಟರ್ ದ್ಯಾನ್ 1ಗೂ ತೆಗೆದಿದ್ದೀರಾ, ಲೆಸ್ ದ್ಯಾನ್ 1ಗೂ ಕ್ಯಾರೆಕ್ಟರಿಸ್ಟಿಕ್ ಯಾವ ರೀತಿ ತೆಗಿಬೇಕು ಗೊತ್ತಾಗಿದೆ. ಆದರೆ ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂ ನೋಡುವಾಗ ನೀವು ಕ್ಯಾರೆಕ್ಟರಿಸ್ಟಿಕ್ ತೆಗಿಬೇಕಾಗಿಲ್ಲ. ಡೆಸಿಮಲ್ ಪಾಯಿಂಟ್ಗಿಂತ ಹಿಂದೆ ಏನಿದೆಯೋ ಅದೇ ಕ್ಯಾರೆಕ್ಟರಿಸ್ಟಿಕ್ಕು. ಗೊತ್ತಾಗ್ತದೆ ಇಲ್ಲ? ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂ ನೋಡುವಾಗ ನೀವು ಕ್ಯಾರೆಕ್ಟರಿಸ್ಟಿಕ್ ತೆಗೆಯುವಾಗಿಲ್ಲ. ಡೆಸಿಮಲ್ ಪಾಯಿಂಟ್ಗಿಂತ ಹಿಂದೆ ಏನಿದೆಯೋ ಅದೇನೇ ಕ್ಯಾರೆಕ್ಟರಿಸ್ಟಿಕ್. ಹಾಗಾದರೆ ಹೇಗೆ ವ್ಯಾಲ್ಯೂ ನೋಡೋದು? ಕ್ಯಾರೆಕ್ಟರಿಸ್ಟಿಕ್ ಬಿಟ್ಬಿಡಿ. ಇವಾಗ ಇದಕ್ಕೆ ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂ ನೋಡಬೇಕು. 30ನಲ್ಲಿ ಅಂದರೆ 30 ಅಂದರೆ 0.30ದಲ್ಲಿ 21 ನೋಡಿ. ಯಾಕೆಂದರೆ ಆ್ಯಂಟಿ ಲಾಗರಿಥಮ್ ಟೇಬಲ್ ಸ್ಟಾರ್ಟ್ ಆಗೋದು 0.00 ಇಂದ 0.99 ತನಕ. ಇಲಾಖೆ ಅದನ್ನು ಪ್ರೊವೈಡ್ ಮಾಡಿರುತ್ತೆ. ನೀವು ಎಕ್ಸಾಮ್ಗೆ ಹೋಗ್ಬಿಟ್ಟು ಸರ್ ನಮಗೆ ಲಾಗ್ ಬುಕ್ ಬೇಕು ಅಂದರೆ ಅವರು ತಂದು ಕೊಡ್ತಾರೆ. ನೀವು ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡ್ತಿರಲಿಲ್ಲ ಲಾಗ್ ಬುಕ್ಕು, ಅದನ್ನು ಅಲೋ ಮಾಡಲ್ಲ ಎಕ್ಸಾಮಿನೇಷನ್ಸ್ಗೆ. ನಮ್ಮ ಇಲಾಖೆ ಎಲ್ಲ ಎಕ್ಸಾಮಿನೇಷನ್ ಸೆಂಟ್ರಿಗೆ ಖಂಡಿತ ಆ ಕ್ಲಾರ್ಕ್ಸ್ ಟೇಬಲ್ನ ಪ್ರೊವೈಡ್ ಮಾಡಿರುತ್ತೆ. ನಿಮಗೆ ಬೇಕು ಅಂದಾಗ ನಿಮ್ಮ ಇನ್ವಿಜಿಲೇಟರ್ಸ್ನ ಕೇಳಿದ್ರೆ ಅವರು ಸೂಟಬಲ್ ಲಾಗ್ ಬುಕ್ನ, ಕ್ಲಾರ್ಕ್ಸ್ ಬುಕ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಇವಾಗ ಈ ವ್ಯಾಲ್ಯೂಗೆ, ಈ ನಂಬರ್ಗೆ ನಾವು ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂಸ್ ನೋಡ್ತಾ ಇದ್ದೀವಿ. ಯಾವ ರೀತಿ ನೋಡೋದು? 0.30ದಲ್ಲಿ 21 ನೋಡಿ. ಈಗ 0.30 ಇಲ್ಲಿ ಬರುತ್ತೆ. 0.30ದಲ್ಲಿ 2 ನೋಡಿದ್ರೆ 2004 ಬರುತ್ತೆ. 0.30ದಲ್ಲಿ 2 ನೋಡಿದ್ರೆ, ಒಂದೇ ಕಾಲಮ್ ನೋಡಿದ್ರೆ 0.30ದಲ್ಲಿ ಒಂದೇ ಕಾಲಮ್ ನೋಡಿದ್ರೆ 0 ಬರುತ್ತೆ.
0.30ದಲ್ಲಿ 2 ನೋಡಿದ್ರೆ 2004, ಒಂದೇ ಮೀನ್ ಡಿಫ್ರೆನ್ಸಲ್ಲಿ ನೋಡಿದ್ರೆ 0, ಆ್ಯಡ್ ಮಾಡಿದ್ರೆ ಎಷ್ಟಾಗಿತ್ತು 2004 ಆಗ್ತು. ಇದು ಯಾವುದು 0.30ದಲ್ಲಿ 21 ನೋಡಿದಾಗ ಯಾವ ಟೇಬಲಲ್ಲಿ ಆ್ಯಂಟಿ ಲಾಗರಿಥಮ್ ಟೇಬಲ್ನಲ್ಲಿ. ನಾನು ಆಗಲೇ ಹೇಳಿದೆ ಆ್ಯಂಟಿ ಲಾಗರಿಥಮ್ ನೋಡುವಾಗ ಕ್ಯಾಕ್ ಸ್ಟಿಕ್ ನೀವು ತೆಗೆಯುವಾಗಿಲ್ಲ, ಡೆಸಿಮಲ್ ಪಾಯಿಂಟ್ಗಿಂತ ಹಿಂದ್ಗಡೆ ಏನಿದೆಯೋ ಅದೇ ಕ್ಯಾಕ್ ಸ್ಟಿಕ್. ಇವಾಗ ಎಷ್ಟು ಬಂತಪ್ಪ ಇದು 2004 ಬಂತು ಅಲ್ವಾ. ಈ 2004 ಬಂದಾಗ ಇಲ್ಲಿ ಕ್ಯಾಕ್ ಸ್ಟಿಕ್ ಎಷ್ಟಿದೆ 1 ಇದೆ. 1 ಇರಬೇಕು ಅಂದರೆ 2 ಡಿಜಿಟ್ ಇತ್ತು ಪಾಯಿಂಟ್ ಇದೆ. ಹಾಗಾದರೆ ಆ್ಯಂಟಿ ಲಾಗ್ ಆಫ್ 1.3021 ಅಂದರೆ ಅದರ ವ್ಯಾಲ್ಯೂ ಎಷ್ಟು ಅಂದರೆ 20.04. ಆ್ಯಂಟಿ ಲಾಗ್ ಆಫ್ 1.3021 ವ್ಯಾಲ್ಯೂ 20.04. ಇದು ಕ್ಯಾಕ್ ಸ್ಟಿಕ್ ತೆಗೆದ್ರೆ ಮತ್ತೆ 1 ಬರಬೇಕು ನೋಡಿ, 2 ಡಿಜಿಟ್ ಇದೆ, ಗ್ರೇಟರ್ ದ್ಯಾನ್ 1, ನಂಬರ್ ಆಫ್ ಡಿಜಿಟ್ -1 ಅಂದರೆ 2 - 1 = 1 ಆಗುತ್ತೆ. ಅರ್ಥವಾಯ್ತಲ್ಲ. ಆ್ಯಂಟಿ ಲಾಗ್ ಆಫ್ 1.3021 ಅಂದರೆ ಈ ಪಾಯಿಂಟಿಂದ ಹಿಂದಕ್ಕಿರೋದು ಕ್ಯಾಕ್ ಸ್ಟಿಕ್. 0.30ದಲ್ಲಿ 21 ನೋಡಿದ್ರಿ 2004 ಬಂತು. ಈಗ 1 ಇರೋದ್ರಿಂದ 2 ಡಿಜಿಟ್ ಇಟ್ಟು ಏನು ಮಾಡಿ ಪಾಯಿಂಟ್ ಇಡಿ, ಡೆಸಿಮಲ್ ಪಾಯಿಂಟ್ ಇಡಿ. ಹೆಂಗೆ ಗೊತ್ತಾಗುತ್ತೆ ಇದು ನೀವು ಕ್ರಾಸ್ ಚೆಕ್ ಮಾಡಿದಾಗ. ಇದು ಕ್ಯಾಕ್ ಸ್ಟಿಕ್ ತೆಗೆದ್ರೆ 1 ಬರಲೇಬೇಕು. ಸಪೋಸ್ ನೀವು ಇಲ್ಲಿ ಇಟ್ಬಿಟ್ರೆ ಕ್ಯಾಕ್ ಸ್ಟಿಕ್ ತೆಗೆದ್ರೆ ಎಷ್ಟು ಬರುತ್ತೆ 2 ಬರುತ್ತೆ, ಇಲ್ಲಿ 2 ಇಲ್ಲ, ಇಟ್ ಇಸ್ ರಾಂಗ್. ಪಾಯಿಂಟ್ ಇಲ್ಲಿ ಇಟ್ಬಿಟ್ರೆ ಕ್ಯಾಕ್ ಸ್ಟಿಕ್ ತೆಗೆದ್ರೆ ಎಷ್ಟು ಬರುತ್ತೆ 3 ಬರುತ್ತೆ, ಇಲ್ಲಿ 3 ಇಲ್ಲ, ಇಟ್ ಇಸ್ ರಾಂಗ್. ನೀವೆಲ್ಲಾದರೂ ಡೆಸಿಮಲ್ ಪಾಯಿಂಟ್ ಇಡಿ, ನೀವು ವಾಪಸ್ಸು ಕ್ಯಾಕ್ ಸ್ಟಿಕ್ ತೆಗೆದಾಗ ಇಲ್ಲಿರೋದೇ ಬರಬೇಕು. ಹಾಗಾದ್ರೆ ವಾಟ್ ಇಸ್ ದ ಪೊಸಿಷನ್ ಆಫ್ ದ ಡೆಸಿಮಲ್ ಪಾಯಿಂಟ್? ಆ ಡೆಸಿಮಲ್ ಪಾಯಿಂಟ್ ಇಲ್ಲಿಗೆ ಕನೆಕ್ಟ್ ಆಗಬೇಕು. ಕ್ಲಿಯರ್ ಅಲ್ಲ. ಹಾಗಾಗಿ ಆ್ಯಂಟಿ ಲಾಗರಿಥಮ್ ಆಫ್ 1.3021 ಅಂದರೆ ಅದರ ಆನ್ಸರ್ ಎಷ್ಟಾಗುತ್ತೆ 20.04. ಈ ವ್ಯಾಲ್ಯೂ ತಗೊಳ್ಳೋಣ, ಅದೇ ರೀತಿ ಮಾಡ್ಬೋದು ನೋಡಿ. ಏನು ಆ್ಯಂಟಿ ಲಾಗ್ ಆಫ್ 3.6023. ಇದು ಕ್ಯಾಕ್ ಸ್ಟಿಕ್. ಈ ಕಡೆ ನೋಡಲೇಬಾರದು ನೀವು. ಆ್ಯಂಟಿ ಲಾಗ್ ನೋಡುವಾಗ ಪಾಯಿಂಟಿಂದ ಮುಂದಕ್ಕೆ ನೋಡಬೇಕು. ಯಾಕೆ ಸರ್ ಪಾಯಿಂಟಿಂದ ಮುಂದಕ್ಕೆ ನೋಡಬೇಕು? ಆ್ಯಂಟಿ ಲಾಗ್ ಟೇಬಲಲ್ಲಿ ಸ್ಟಾರ್ಟ್ ಆಗೋದೇ 0.00 ಇಂದ. ಅದು ಸ್ಟಾರ್ಟ್ ಆಗೋದೇ 0.00 ಇಂದಾಗ ನಾವು ಯಾವುದ್ರಲ್ಲಿ ನೋಡಬೇಕು 0.60ದಲ್ಲಿ 23 ನೋಡಿ. 0.60ದಲ್ಲಿ 23 ನೋಡಿ. 0.60ದಲ್ಲಿ 2 ನೋಡಿದ್ರೆ 3999. ಮತ್ತು 0.60ದಲ್ಲಿ 2 ನೋಡಿದ್ವಿ 3999 ಬಂತು. 3 ಮೀನ್ ಡಿಫ್ರೆನ್ಸ್ ನೋಡಿ. 3 ಮೀನ್ ಡಿಫ್ರೆನ್ಸ್ ನೋಡಿದ್ರೆ 3 ಬಂತು. ಆ್ಯಡ್ ಮಾಡಿ 2004 4002 ಆಗುತ್ತೆ. 0.60ದಲ್ಲಿ 2 ನೋಡಿದ್ರೆ ಎಷ್ಟು ಬಂತು, 3 ನೋಡಿದ್ರೆ ಮೀನ್ ಡಿಫ್ರೆನ್ಸ್ ಎಷ್ಟು ಬಂತು, ಆ್ಯಡ್ ಮಾಡಿದ್ರೆ 4002 ಬಂತು. ಎಷ್ಟಿದೆಯಪ್ಪ ಕ್ಯಾಕ್ ಸ್ಟಿಕ್ 3 ಇದೆ. 3 ಇದ್ರೆ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ ಹಾಕ್ಬೇಕು ನೋಡಿ, 4 ಡಿಜಿಟ್ ಹಾಕಿ ಪಾಯಿಂಟ್ ಹಾಕಬೇಕು. ಯಾಕೆ ಇಲ್ಲಿ 4 ಡಿಜಿಟ್ ಇರೋದ್ರಿಂದ ಇದು ಗ್ರೇಟರ್ ದ್ಯಾನ್ 1 ಆಗಿರೋದ್ರಿಂದ ಕ್ಯಾಕ್ ಸ್ಟಿಕ್ ತೆಗೆದ್ರೆ ನಂಬರ್ ಆಫ್ ಡಿಜಿಟ್ -1, 4 - 1 = 3. ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹುಡುಗರು ಏನು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಅಂದರೆ ಲಾಗ್ ವ್ಯಾಲ್ಯೂ ನೋಡುವಾಗ ಕ್ಯಾಕ್ ಸ್ಟಿಕ್ ತೆಗಿರಿ, ಆ್ಯಂಟಿ ಲಾಗ್ ವ್ಯಾಲ್ಯೂ ನೋಡುವಾಗ ಕ್ಯಾಕ್ ಸ್ಟಿಕ್ ಇರುತ್ತೆ. ಲಾಗ್ ವ್ಯಾಲ್ಯೂ ನೋಡುವಾಗ ಬಿಗಿನಿಂಗಿಂದ ನೀವು ಕೌಂಟ್ ಮಾಡಿ ನಂಬರ್ ನೋಡ್ಕೊಳ್ಳೋದಕ್ಕೆ. ಆ್ಯಂಟಿ ಲಾಗ್ ಆವಾಗ ಪಾಯಿಂಟಿಂದ ಮುಂದಕ್ಕೆ ನಂಬರ್ ನೋಡ್ಕೊಳ್ಬೇಕು. ಗೊತ್ತಾಗ್ತಲ್ಲ. ಹಾಗಾದರೆ ಆ್ಯಂಟಿ ಲಾಗ್ ಆಫ್ 3.6023 ಅಂದರೆ ಅದರ ವ್ಯಾಲ್ಯೂ ಎಷ್ಟು 4002. ನಾವು ಯಾವ ಪ್ರಾಬ್ಲಮ್ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಿಲ್ಲ. ಜಸ್ಟ್ ವ್ಯಾಲ್ಯೂಸ್ಗಳಿಗೆ ನಂಬರ್ಗಳಿಗೆ ಲಾಗ್ ವ್ಯಾಲ್ಯೂ ಯಾವ ರೀತಿ ನೋಡೋದು, ಆ್ಯಂಟಿ ಲಾಗ್ ವ್ಯಾಲ್ಯೂನ ಯಾವ ರೀತಿ ನೋಡೋದು ಹೇಳ್ತಾ ಇದೀವಿ ಅಷ್ಟೇ. ಇವಾಗ ಈ ವ್ಯಾಲ್ಯೂಸ್ ಇದೆ, ಇದಕ್ಕೆ ನೋಡ್ತಾ ಇದ್ದೀವಿ ಆ್ಯಂಟಿ ಲಾಗ್ ವ್ಯಾಲ್ಯೂ ನೋಡ್ತಾ ಇದ್ದೀವಿ. ಎಲ್ಲಿ ನೋಡಬೇಕು 0.30ದಲ್ಲಿ 42 ನೋಡಬೇಕು. 0.30ದಲ್ಲಿ 42 ಆ್ಯಂಟಿ ಲಾಗ್.
0.30ದಲ್ಲಿ 4 ಅಂದರೆ 0.30ದಲ್ಲಿ 4 ಅಂದರೆ ಎಷ್ಟಿದೆ? 2014 ಇದೆ. 2014. ಮತ್ತು ಅಲ್ಲಿ 2 ನೋಡಿದ್ರೆ 0.30ದಲ್ಲಿ 4 ಆದಮೇಲೆ 2 ನೋಡಿದ್ರೆ 1 ಇದೆ. ಏನು ಮಾಡಿ 2015 ಆಗ್ತದೆ. 0.30ದಲ್ಲಿ 4 2 ನೋಡಿದ್ರೆ 2015 ಆಗ್ತದೆ. ಈಗ ಇಲ್ಲಿ ಕ್ಯಾಕ್ಸ್ಟಿಕ್ ಎಷ್ಟಿದೆ? 1 ಬಾರ್. 1 ಬಾರ್ ಅಂದರೆ ಡೆಸಿಮಲ್ ಪಾಯಿಂಟ್ನ ಇಲ್ಲಿಡಬೇಕು. ಯಾಕೆ ಇಲ್ಲಿಡಬೇಕು ಅಂದರೆ ಇದು ಲೆಸ್ ದ್ಯಾನ್ 1 ಇದ್ದಾಗ ಕ್ಯಾಕ್ಸ್ಟಿಕ್ ತೆಗಿಬೇಕು ಅಂದರೆ ಕಂಪಲ್ಸರಿ ಈ ಡೆಸಿಮಲ್ ಪಾಯಿಂಟ್ಗೆ 1 ಬಾರ್ ಹಾಕೊಳ್ಳೇಬೇಕು. ಡೆಸಿಮಲ್ ಪಾಯಿಂಟ್ ಆದಮೇಲೆ 0 1 ಇದ್ದರೆ ಪ್ಲಸ್ 1 ಬಾರ್ ಹಾಕೊಳ್ಬೇಕು. ಇಲ್ಲಿ 0 ಇಲ್ಲ, ಹಾಗಾಗಿ 1 ಬಾರ್ ಆಗುತ್ತೆ. 1 ಬಾರ್ ಅಂದರೆ ಇಲ್ಲಿ ಪಾಯಿಂಟ್ ಇರಬೇಕು. ಹಾಗಾದ್ರೆ ಹೊಡಿದ ಆನ್ಸರ್ 0.2015. ಯಾವುದ್ರದ್ದು? ಆ್ಯಂಟಿ-ಲಾಗ್ ಆಫ್ 1 ಬಾರ್ 0.3042 ಅಂದರೆ 0.2015. ಸಪೋಸ್ ಬೇಡ, ನೀನು ಪಾಯಿಂಟ್ ಇಲ್ಲ ಹಾಕಬಿಟ್ಟೆ, ಕ್ಯಾಕ್ಸ್ಟಿಕ್ ಎಷ್ಟಾಗುತ್ತೆ? 1 ಆಗುತ್ತೆ. ಇಲ್ಲಿ 1 ಇಲ್ಲ, 1 ಬಾರ್ ಇದೆ. ಇಲ್ಲ ಆಗ್ತದೆ, ಕ್ಯಾಕ್ಸ್ಟಿಕ್ ಎಷ್ಟಾಯಿತು? ಸರ್ ಇಲ್ಲ ಹಾಕಿದ್ರೆ ಕ್ಯಾಕ್ಸ್ಟಿಕ್ 0 ಆಗುತ್ತೆ, ಇಲ್ಲ ಹಾಕಿದ್ರೆ ಕ್ಯಾಕ್ಸ್ಟಿಕ್ 1 ಆಗುತ್ತೆ. ಇಲ್ಲಿ 1 ಬಾರ್ ಇದೆ. ಹಾಗಾಗಿ ನೀನು ಇಲ್ಲಿ ಪಾಯಿಂಟ್ ಹಾಕಿದ್ರು ಮಾತ್ರ ಅದು 1 ಬಾರ್ ಆಗೋಕ್ಕೆ ಸಾಧ್ಯ. ಸಪೋಸ್ ಇಲ್ಲಿ 0 ಇಟ್ಟು 1 ಪಾಯಿಂಟ್ ಇಟ್ಟಿದ್ದಿದ್ರೆ ಅದು 1 ಬಾರ್ ಪ್ಲಸ್ 1 2 ಬಾರ್ ಆಗ್ತಾಯಿತ್ತು. ನೀ ಎಲ್ಲಾದರೂ ಡೆಸಿಮಲ್ ಪಾಯಿಂಟ್ ಕೂರಿಸಿ, ಬಟ್ ಆಮೇಲೆ ಕ್ಯಾಕ್ಸ್ಟಿಕ್ ತೆಗೆದ್ರೆ ಇದೇ ಬರಬೇಕು. ಡೆಸಿಮಲ್ ಪಾಯಿಂಟ್ ಕೂರಿಸ್ಕೊಳ್ಳೋದು ನಿಮ್ಮ ಇಷ್ಟ, ಬಟ್ ಕ್ರಾಸ್ ಚೆಕ್ ಮಾಡಿದಾಗ ಇದೇ ಕ್ಯಾಕ್ಸ್ಟಿಕ್ ಬರಬೇಕು ಅಂದರೆ ಅದಕ್ಕೆ ಆನ್ಸರ್ ಏನು? 0.2015. ಗೊತ್ತಾಗ್ತಲ್ಲ? ಅದೇ ರೀತಿ ಇದೊಂದು ವ್ಯಾಲ್ಯೂ ಮಾಡಿ, ನಿಮಗೆ ಸುಲಭ ಆಗಿಬಿಡುತ್ತೆ. ಏನು ಮಾಡ್ತಾ ಇದ್ದೀವಿ ನಾವು ಇವಾಗ? ಯಾವುದೋ ವ್ಯಾಲ್ಯೂಸ್ಗೆ ಆ್ಯಂಟಿ-ಲಾಗರಿಥಮ್ ವ್ಯಾಲ್ಯೂ ನೋಡ್ತಾ ಇದ್ದೀವಿ. ಆ್ಯಂಟಿ-ಲಾಗರಿಥಮ್ ವ್ಯಾಲ್ಯೂ ನೋಡುವಾಗ ಕ್ಯಾಕ್ಸ್ಟಿಕ್ ತೆಗಿಬಾರ್ದು, ಅದೇ ಇರುತ್ತೆ. ಇವಾಗ ಪಾಯಿಂಟಿಂದ ಮುಂದಕ್ಕೆ ನೋಡಬೇಕು ಆ್ಯಂಟಿ-ಲಾಗ್ ನೋಡುವಾಗ. ಹಾಗೇನು ಮಾಡಬೇಕು? 0.61ನಲ್ಲಿ 2 ನೋಡಿ. 0.61ನಲ್ಲಿ 2 ಅಂದರೆ ಆ್ಯಂಟಿ-ಲಾಗರಿಥಮ್ ನೋಡಬೇಕು. ಕನ್ಫ್ಯೂಷನ್ ಆಗಿ ಲಾಗ್ ನೋಡ್ಬಿಟ್ಟಿರಾ? ಎರಡು ಟೇಬಲ್ ಒಂದೇ ರೀತಿ ಇದೆ, ಏನಂತ ವ್ಯತ್ಯಾಸ ಆಗಲ್ಲ ಅಂತ ಟೆನ್ಷನಲ್ಲಿ ನೋಡಿದ್ರೆ ನಿಮ್ಗೆ ವ್ಯಾಲ್ಯೂ ಬರಲ್ಲ. ಆಮೇಲೆ ಪ್ರಾಬ್ಲಮ್ ಸಿಂಪ್ಲಿಫಿಕೇಷನ್ ಆಗೋದಕ್ಕೆ ಟೈಮ್ ಜಾಸ್ತಿ ತಗೊಂಡ್ಬಿಡುತ್ತೆ. ಟೆನ್ಷನ್ ಆಗಿಬಿಡುತ್ತೆ, ಆನ್ಸರ್ ತಪ್ಪಾಗ್ಬಿಡುತ್ತೆ. ನೋಡಿ, ಫಸ್ಟು ಕೂಲಾಗಿ ಆ್ಯಂಟಿ-ಲಾಗರಿಥಮ್ ಟೇಬಲ್ ತಗೊಳ್ಳಿ. 0.61 ಹುಡುಕಿ, ಅದು 0.61 ಅಲ್ಲಿ 2 0.61ನಲ್ಲಿ 2 ಅಂದರೆ 4093, ಅದರಲ್ಲಿ 2 ಅಂದರೆ 2, ಹಾಗೆಷ್ಟಾಗುತ್ತೆ? 5904, 4095 ಆಯಿತು. ಏನು ನೋಡ್ತಾ ಇದ್ವಿ? ಇದಕ್ಕೆ ಆ್ಯಂಟಿ-ಲಾಗ್ ವ್ಯಾಲ್ಯೂ ನೋಡ್ತಾ ಇದ್ವಿ. ಯಾವುದಕ್ಕೆ? 2 ಬಾರ್ 0.6122ಗೆ. 0.61ನಲ್ಲಿ 2 ನೋಡಿದ್ರೆ ಈಗ ಬಂತು. ಇಲ್ಲಿ 2 ಬಾರ್ ಇದೆಯಲ್ಲ, 2 ಬಾರ್ ಇದ್ದರೆ ಪಾಯಿಂಟ್ ಎಲ್ಲಿ ಇಡಬೇಕು? 0.0 ನೋಡಿ. ಲೆಸ್ ದ್ಯಾನ್ 1 ಇದ್ದಾಗ ಮಾಮೂಲಿ 1 ಬಾರ್ ಹಾಕಬೇಕು. ಪ್ಲಸ್ ಎಷ್ಟು 0 ಇದೆ? 1 0 ಇದೆ, ಅದಕ್ಕೆ 1 ಬಾರ್ ಹಾಕಬೇಕು. ಅವಾಗ ಏನಾಗುತ್ತೆ? 2 ಬಾರ್. ಇದಕ್ಕೆ ಮ್ಯಾಚ್ ಆಗುತ್ತೆ. ಈ ರೀತಿ ನೀವು ಡಿಫ್ರೆಂಟ್ ವ್ಯಾಲ್ಯೂಸ್ಗೆ ಆ್ಯಂಟಿ-ಲಾಗರಿಥಮ್ ವ್ಯಾಲ್ಯೂಸ್ನ ನೋಡ್ಬೋದು ವಿತ್ ದ ಹೆಲ್ಪ್ ಆಫ್ ಆ್ಯಂಟಿ-ಲಾಗರಿಥಮ್ ಟೇಬಲ್. ಆಮೇಲೆ 4ನೇ ಟೈಪಿಗೆ ಬಂದರೆ, ಈಗ 3 ಟೈಪ್ ಆಯ್ತಲ್ವಾ? ಲಾಗ್ ವ್ಯಾಲ್ಯೂ ನೋಡಿದ್ವಿ ಗ್ರೇಟರ್ ದ್ಯಾನ್ 1ಗೆ, ಲಾಗ್ ವ್ಯಾಲ್ಯೂಸ್ ನೋಡಿದ್ವಿ ಲೆಸ್ ದ್ಯಾನ್ 1ಗೆ, ಆ್ಯಂಟಿ-ಲಾಗ್ ವ್ಯಾಲ್ಯೂಸ್ ಹೇಳಿದ್ವಿ ಡಿಫ್ರೆಂಟ್ ವ್ಯಾಲ್ಯೂಸ್ಗೆ. ಇವಾಗ ಕೆಲವು ಪ್ರಾಬ್ಲಮ್ನಲ್ಲಿ ನಾವು ಫಸ್ಟ್ ಇಯರಲ್ಲಿ ಆಗ್ಬೋದು, ಸೆಕೆಂಡ್ ಇಯರಲ್ಲಿ ಆಗ್ಬೋದು, PH ಕಾನ್ಸೆಪ್ಟು ಬೇರೆ ಬೇರೆ ಕಾನ್ಸೆಪ್ಟ್ ಬಂದಾಗ 4th ಟೈಪ್ ಆ್ಯಂಟಿ-ಲಾಗರಿಥಮ್ ವ್ಯಾಲ್ಯೂ ಫಾರ್ ದ ವ್ಯಾಲ್ಯೂ ವಿಚ್ ಹ್ಯಾಸ್ ನೆಗೆಟಿವ್ ಸೈನ್. ಕೆಲವು ವ್ಯಾಲ್ಯೂಗೆ ಥ್ರೂಔಟ್ ನೆಗೆಟಿವ್ ಸೈನ್ ಇರುತ್ತೆ. ನೋಡಿ, ಇಲ್ಲಿ ಬರೋದವಲ್ಲ ಇದು 2 ಬಾರ್ 0.6122, ಇದು ಪಾಸಿಟಿವ್ ವ್ಯಾಲ್ಯೂ, ಇದು ನೆಗೆಟಿವ್ ವ್ಯಾಲ್ಯೂ. ಇದಕ್ಕೆ ಆಲ್ರೆಡಿ ಆ್ಯಂಟಿ-ಲಾಗರಿಥಮ್ ನೋಡಿದ್ದೀವಿ. ಕೆಲವು ಈ ರೀತಿ ಇರುತ್ತೆ, -2.6132, ಇದು ಥ್ರೂಔಟ್ ನೆಗೆಟಿವ್ ವ್ಯಾಲ್ಯೂ ಇದೆ. ಈಗ ನಮ್ಮ 4th ಟೈಪ್ ಯಾವುದು? ಥ್ರೂಔಟ್ ನೆಗೆಟಿವ್ ಸೈನ್ ಇದ್ದಾಗ ಅಂಥ ನಂಬರ್ಸ್ಗೆ
ಆ್ಯಂಟಿ ಲಾಗರಿಥಮ್ ಯಾವ ರೀತಿ ನೋಡೋದು. ನಾನು ಆಗಲೇ ನಿಮಗೆ ಆ್ಯಂಟಿ ಲಾಗರಿಥಮ್ ಟೇಬಲ್ನ ಪರಿಚಯ ಮಾಡಿಸಿದ್ದೀನಿ. ಆ್ಯಂಟಿ ಲಾಗರಿಥಮ್ ಟೇಬಲ್ನಲ್ಲಿ 0.00 ಇಂದ ಸ್ಟಾರ್ಟ್ ಮಾಡಿ 0.99 ತನಕ ಹೋಗಿದೆ. ಕಾಲಮ್ಸು 0 to 9, ಮೀನ್ ಡಿಫ್ರೆನ್ಸು 1 to 9. ಅದೇ ರೀತಿ ಲಾಗ್ ಟೇಬಲ್ದು ನಿಮ್ಗೆ ಪರಿಚಯ ಇದೆ, ಮತ್ತೆ ಹೇಳೋದು ಬೇಡ. ಈಗ ಥ್ರೂಔಟ್ ನೆಗೆಟಿವ್ ವ್ಯಾಲ್ಯೂ ಇದ್ದಾಗ ಅಂಥ ವ್ಯಾಲ್ಯೂಗೆ ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂಸ್ ನೋಡೋದು ಹೇಗೆ? ಆ್ಯಂಟಿ ಲಾಗ್ ಆಫ್ -2.6132 ಥ್ರೂಔಟ್ ನೆಗೆಟಿವ್ ಸೈನ್ ಇದೆ. ಇಂಥ ಪ್ರಾಬ್ಲಮ್ಮು ಯೂಶಲಿ ಬಂದೇ ಬರುತ್ತೆ ನಮ್ಮ ಫಸ್ಟ್ PUC ಮತ್ತು ಸೆಕೆಂಡ್ PUC ಕೆಮಿಸ್ಟ್ರಿಲಿ, ಫಿಸಿಕ್ಸಲ್ಲಿ ಇರ್ಬೋದೇನು. ಈ ರೀತಿ ಇದ್ದಾಗ ನಾವು ಥ್ರೂಔಟ್ ನೆಗೆಟಿವ್ ಸೈನ್ ಇದ್ದಾಗ ಎರಡು -1 + 1 ಮಾಡ್ಕೊಳ್ಬೇಕು. ಯಾವುದೇ ಥ್ರೂಔಟ್ ನೆಗೆಟಿವ್ ವ್ಯಾಲ್ಯೂಗೆ ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂಸ್ ನೋಡಬೇಕಾದ್ರೆ ನಾವು -1 + 1 ಮಾಡ್ಕೊಳ್ಬೇಕು. ನೋಡಿ ಎಷ್ಟಾಗುತ್ತೆ? -2 - 1 ಅಂದರೆ 3 ಬಾರ್. 1ನಲ್ಲಿ ಇಷ್ಟನ್ನು ಕಳೆದ್ರೆ ಎಷ್ಟಾಗುತ್ತೆ? ಅರೌಂಡ್ 1.0000. ಇದರಲ್ಲಿ 0.6132 ಕಳೆದ್ರೆ 8 ಬರುತ್ತೆ. ಏರ್ 6 ಬರುತ್ತೆ. ಏರ್ 8 ಬರುತ್ತೆ. ಇಲ್ಲಿ 3 ಬರುತ್ತೆ. ಹಾಗಾಗಿ ಇದು 2 ಬಾರ್, ಇದು -1, ಇದು -2 ಅಂದರೆ 3 ಬಾರ್ ಆಯಿತು. 1ನಲ್ಲಿ ಇಷ್ಟು ಕಳೆದ್ರೆ 3868 ಆಯಿತು. ಈಗ ಇದು ನೆಗೆಟಿವ್, ಇದು ಪಾಸಿಟಿವ್. ಇದು ತುಂಬ ಇಂಪಾರ್ಟೆಂಟ್ ವರ್ಕು. ನೀವು ಥ್ರೂಔಟ್ ನೆಗೆಟಿವ್ ವ್ಯಾಲ್ಯೂಗೆ ಆ್ಯಂಟಿ ಲಾಗರಿಥಮ್ ಮಾಡ್ಕೊಳ್ಳುವಾಗ, ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂ ನೋಡ್ಕೊಳ್ಳುವಾಗ -1 + 1ನ ಆ್ಯಡ್ ಮಾಡಬೇಕು. ಆವಾಗ ಒಂದು ಪಾರ್ಟು ನೆಗೆಟಿವ್ ಆಗುತ್ತೆ, ಡೆಸಿಮಲ್ ಪಾಯಿಂಟ್ಗಿಂತ ಮುಂದ್ಗಡೆ ಇರುವಂಥ ಪಾರ್ಟು ಪಾಸಿಟಿವ್ ಆಗುತ್ತೆ. ಯಾಕೆ ಸರ್ ಈಗ ಮಾಡ್ಕೊಳ್ಬೇಕು? ನಮ್ಮ ಆ್ಯಂಟಿ ಲಾಗರಿಥಮ್ ಟೇಬಲ್ನಲ್ಲಿ ಕ್ಯಾರೆಕ್ಟರಿಸ್ಟಿಕ್ಕು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ವ್ಯಾಲ್ಯೂಸ್ ಮಾತ್ರ ಪಾಸಿಟಿವೇ ಇರಬೇಕು. ವ್ಯಾಲ್ಯೂಸು ನೆಗೆಟಿವ್ ಇರುವಂಥ ಟೇಬಲ್ನ ಇನ್ನೂ ಕನ್ಸ್ಟ್ರಕ್ಟ್ ಆಗಿಲ್ಲ ಅದು. ಹಾಗಾಗಿ ನಾವು -1 + 1 ಹಾಕಿ ಒಂದು ಪಾರ್ಟ್ನ ನೆಗೆಟಿವಲ್ಲಿಟ್ಟು ಇನ್ನೊಂದು ಪಾರ್ಟ್ನ ಪಾಸಿಟಿವ್ ಮಾಡಬೇಕು. ಈಗ ಆ್ಯಸ್ ಯೂಶುವಲ್ ಆಲ್ರೆಡಿ ಮಾಡಿದ್ವಲ್ಲ, ಅದೇ ರೀತಿ ಮಾಡಿ. ಯಾವ ನೋಡ್ತೀರಾ? 0.38ಲ್ಲಿ 68 ನೋಡಿ. 0.38ಲ್ಲಿ 6 ಎಷ್ಟು ಬರುತ್ತೆ ನೋಡಿ? 0.38ಲ್ಲಿ 6 ಅಂದರೆ 2432. 8 ನೋಡಿ, 0.38ಲ್ಲಿ 8 ನೋಡಿ, 4 ಎಷ್ಟಾಗುತ್ತೆ? 2436. ಇದು 2436 ಆಗ್ತದೆ. ಇದು 3 ಬಾರ್ ಇರೋದ್ರಿಂದ ಸೊ ಡೆಸಿಮಲ್ ಪಾಯಿಂಟ್ ಆದಮೇಲೆ 20 ಹಾಕಿ. ಮತ್ತೆ ಇದು ಕ್ಯಾರೆಕ್ಟರಿಸ್ಟಿಕ್ ತೆಗೆದ್ರೆ 3 ಬಾರೇ ಬರಬೇಕು. ಅರ್ಥವಾಗ್ತದೆ ಇಲ್ಲ? ಸೊ ಹಾಗಾದರೆ ವಾಟ್ ಈಸ್ ದ ಆ್ಯಂಟಿ ಲಾಗ್ ಆಫ್ -2.6132 ಅಂದರೆ ಅದಕ್ಕೆ -1 + 1 ಹಾಕಿ 3 ಬಾರ್ 0.3868 ಮಾಡಿ 0.38ಲ್ಲಿ 68 ನೋಡಿದಾಗ 2436 ಬಂತು. 3 ಬಾರ್ ಹಾಕಿದಾಗ 0.002436. ಹೀಗೆ ನಾವು ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂಸ್ನ ನೋಡ್ಕೊಳ್ಬೋದು ಡಿಫ್ರೆಂಟ್ ವ್ಯಾಲ್ಯೂಸ್ಗೆ, ಮತ್ತು ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂಸ್ ನೋಡ್ಕೊಳ್ಬೋದು ದ ವ್ಯಾಲ್ಯೂಸ್ ವಿಚ್ ಹ್ಯಾಸ್ ನೆಗೆಟಿವ್ ಸೈನ್. ಓಲ್ ವ್ಯಾಲ್ಯೂಗೆ ನೆಗೆಟಿವ್ ಸೈನ್ ಇದ್ದಾಗ -1 + 1 ಹಾಕಿ ನಾವು ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂಸ್ನ ನೋಡ್ಕೊಳ್ಬೇಕಾಗ್ತದೆ. ಮತ್ತು ನಾನು ಆಗಲೇ ಹೇಳಿದೆ, ನಾವು ಎಕ್ಸಾಮಿನೇಷನ್ಗೆ ತಗೊಂಡೋದಾಗ ಸಿಂಪಲ್ ಕ್ಯಾಲ್ಕುಲೇಟರ್ ತಗೊಂಡೋಗಿರ್ತೀವಿ. ಆ ಸಿಂಪಲ್ ಕ್ಯಾಲ್ಕುಲೇಟ್ರಲ್ಲಿ ಸ್ಕ್ವೇರ್ ರೂಟ್ ಆಪ್ಷನ್ ಇದೆ. ಅದೇ ಸಿಂಪಲ್ ಕ್ಯಾಲ್ಕುಲೇಟ್ರಲ್ಲಿ ಕ್ಯೂಬ್ ರೂಟ್ ಆಪ್ಷನ್ಸ್ ಇಲ್ಲ. ಕ್ಯೂಬ್ ರೂಟ್ ತೆಗೆದಿದೆ, ಆ ಆಪ್ಷನ್ಸ್ ಇಲ್ಲ. ಹಾಗಾಗಿ ಈ ಲಾಗರಿಥಮ್ ಟೇಬಲ್ನ ಬಳಸ್ಕೊಂಡು ನಾವಲ್ಲಿ ಕ್ಯೂಬ್ ರೂಟ್ ತೆಗಿಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಆಲ್ರೆಡಿ ನಾವು ಕೆಮಿಕಲ್ ಈಕ್ವಿಲಿಬ್ರಿಯಮಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಎಕ್ಸ್ಪ್ರೆಷನ್ ಅಂತ. ಈ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಎಕ್ಸ್ಪ್ರೆಷನ್ ಫಾರ್ AB2 type salt, AB2 type sparingly soluble salt. AB2 type sparingly soluble saltಗೆ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಎಕ್ಸ್ಪ್ರೆಷನ್ನ Ks = 4s³.
ಆವಾಗ ಎಸ್ ಕ್ಯೂಬ್ ಈಸ್ ಈಕ್ವಲ್ ಟು ಕೆ ಎಸ್ ಬೈ 4. therefore s is equal to cube root of ks by 4. ಇಂಥ ಕಡೆ ನಾವು ಕ್ಯೂಬ್ ರೂಟ್ ತೆಗಿಬೇಕು. ಅಂದರೆ ಕೆ ಎಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ, 4 ಕಾನ್ಸ್ಟೆಂಟ್ ಗೊತ್ತಿದೆ, ಅವೆರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯೂಬ್ ರೂಟ್ ತೆಗಿಬೇಕು. ನಮ್ಮ ಸಿಂಪಲ್ ಕ್ಯಾಲ್ಕುಲೇಟರಲ್ಲಿ ಆಪ್ಷನ್ ಇಲ್ಲ. ಏನು ಮಾಡೋಣ? ಬಿಟ್ಟು ಬಂದರೆ ಈಕ್ವೇಷನ್ಗೆ 1 ಮಾರ್ಕು, ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕು, ಸಿಂಪ್ಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಬರಲ್ಲ, 1 ಮಾರ್ಕ್ ಹೋಗ್ಬಿಡುತ್ತೆ. ಹಾಗಾದರೆ ನಮ್ಮ ಲಾಗರಿಥಮ್ ಟೇಬಲ್ನ ಬಳಸ್ಕೊಂಡು ಕ್ಯೂಬ್ ರೂಟ್ ತೆಗೆಯೋದು ಹೇಗೆ? ಕೆಲವು ಸಾರಿ ಡೈರೆಕ್ಟ್ ವ್ಯಾಲ್ಯೂ ಕನೆಕ್ಟ್ ಮಾಡುವಾಗ ಮಾಡಿರ್ತೀವಿ, ಕೆಲವು ಸಾರಿ ನಾವು ಈ ಲಾಗ್ ವ್ಯಾಲ್ಯೂಸ್ನ ನೋಡ್ಕೊಂಡು ಕ್ಯೂಬ್ ರೂಟ್ನ ತೆಗಿಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆ ಎಸ್ ವ್ಯಾಲ್ಯೂ 3.2 ಇಂಟು 10⁻⁻5 ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯೂಬ್ ರೂಟ್ ತೆಗೆಯೋಣ. ಸೊ ಎಸ್ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ks by 4. It's equal to cube root of 3.2 into 10⁻⁻5 4. ಇಲ್ಲಿ ಕ್ಯೂಬ್ ರೂಟ್ ತೆಗಿಬೇಕಾದ್ರೆ ಈ ಪವರ್ನ ಈವನ್ ನಂಬರ್ಗೆ ಸೆಟ್ ಮಾಡ್ಕೊಳ್ಳಿ, 10⁻6 ಮಾಡ್ಕೊಳ್ಳಿ. 10⁻6 ಮಾಡ್ಕೊಳ್ಬೇಕು ಅಂದರೆ ಸೊ ಕ್ಯೂಬ್ ರೂಟ್ ಆಫ್ 32/4 ಇಂಟು 10⁻6. ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡಿ, ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ 10 ಟೈಮ್ಸ್ ಜಾಸ್ತಿ ಆಯಿತು, ಇದನ್ನ -6 ಮಾಡಿದ್ರೆ 10 ಟೈಮ್ ಕಡಿಮೆ ಆಯಿತು. ಒಂದು ವ್ಯಾಲ್ಯೂನ 10 ಟೈಮ್ ಇನ್ಕ್ರೀಸ್ ಮಾಡಿ 10 ಟೈಮ್ ಡಿಕ್ರೀಸ್ ಮಾಡಿದ್ರೆ ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಆವಾಗ ವಾಟ್ ಇಸ್ ದ ಕ್ಯೂಬ್ ರೂಟ್ ಆಫ್ 10⁻6? ಇಟ್ ಇಸ್ ಈಕ್ವಲ್ ಟು 10⁻2 ಇಂಟು ಇದು 8 ಟೈಮ್ಸ್ ಹೋಗುತ್ತೆ. ವಾಟ್ ಇಸ್ ದ ಕ್ಯೂಬ್ ರೂಟ್ ಆಫ್ 8? ಇಟ್ಸ್ ಈಕ್ವಲ್ ಟು 2 ಮೋಲಾರ್. ಈ ರೀತಿ ಲಾಗರಿಥಮ್ ಬುಕ್ ಇಲ್ದೇ ಬೇಕಾದ್ರೆ ನಾವು ಮಾಡ್ಬೋದು. ಈ ಥರ ಡೈರೆಕ್ಟ್ ವ್ಯಾಲ್ಯೂಸ್ ಕೊಟ್ಬಿಟ್ರೆ ಸಪೋಸ್ ಎಲ್ಲ ವ್ಯಾಲ್ಯೂಗೂ ಈಸಿಯಾಗಿ ಕ್ಯೂಬ್ ರೂಟ್ ತೆಗಿಯೋಕ್ಕಾಗಲ್ಲ. ಅಂಥ ಕಡೆ ಇದನ್ನೇ ನೋಡಿ, ಇದನ್ನೇ ಕ್ಯೂಬ್ ರೂಟಿಂದ ಈ ಲಾಗರಿಥಮ್ ವ್ಯಾಲ್ಯೂಸಿಂದ ಲಾಗರಿಥಮ್ ಬುಕ್ಕಿಂದ ಇದೇ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು? ಈಗ 32 ಇಂಟು 10⁻6/4 ಆಗ್ತು. ಇದಕ್ಕೆ ಕ್ಯೂಬ್ ರೂಟ್ ತೆಗೆದ್ರೆ 10⁻2 ಮೋಲಾರ್ ಇದೆ. ಇದೇನು ಚೇಂಜಸ್ ಇಲ್ಲ. ಇದು 8 ಆಗಿರಿಂದ ಕ್ಯೂಬ್ ರೂಟ್ ಆಫ್ 8 ಈಸ್ ಈಕ್ವಲ್ ಟು 2 ಅಂತ ಡೈರೆಕ್ಟಾಗಿ ಬರೆದ್ಬಿಟ್ವಿ. ಸಪೋಸ್ 8 ಆಗದೆ ಬೇರೆ ವ್ಯಾಲ್ಯೂ ಆಗಿದ್ರೆ ಆವಾಗ ಕ್ಯೂಬ್ ರೂಟ್ ತೆಗೆದು ಹೇಗೆ? ಯೂಸಿಂಗ್ ಲಾಗ್ ಬುಕ್. ನೋಡಿ, ಇದಕ್ಕೆ ನಾನು ತೆಗಿತೀನಿ ಇವಾಗ. 32/4 ಇಟ್ಸ್ ಈಕ್ವಲ್ ಟು 8 ಅಂತ ಬಂತು. ಅದಕ್ಕೆ ಕ್ಯೂಬ್ ರೂಟ್ ತೆಗೆದ್ರೆ 2 ಅಂತ ಬಂತು. ಈಗ ಕ್ಯೂಬ್ ರೂಟ್ ಆಫ್ 32/4 ಈಸ್ ಈಕ್ವಲ್ ಟು 2 ಅಂತ ಬಂತು. ಅದನ್ನು ಲಾಗ್ ಬುಕ್ಕಿಂದ ಯಾವ ರೀತಿ ಮಾಡೋದು? ಈಗ ಬರ್ಕೊಳ್ಬೋದು ಅದನ್ನು. ಎಸ್ ಇಸ್ ಈಕ್ವಲ್ ಟು 32/4 ಕ್ಯೂಬ್ ರೂಟ್ ಬದಲು 1/3, ಕ್ಯೂಬ್ ರೂಟ್ ಬದಲು ಪವರ್ ಆಫ್ 1/3 ಇಂಟು 10⁻2 ಆಲ್ರೆಡಿ ಇದೆ. 32 0ಗೆ ಲಾಗ್ ನೋಡಿದ್ರೆ 5051. ಅದೇ ರೀತಿ 4ಗೆ ಲ್ಯಾಗ್ ವ್ಯಾಲ್ಯೂ ನೋಡಿದ್ರೆ 0.40ಕ್ಕೆ ನೋಡಿದ್ರೆ 6021. ಇದು 32 ಅಂದರೆ 5051. 4ಗೆ ನೋಡಿದ್ರೆ 0.6021. ಸಬ್ಟ್ರ್ಯಾಕ್ಟ್ ಮಾಡಿ 0 3 0 9 ಇಷ್ಟು ಬಂತು. ಇದಕ್ಕೆ ಲಾಗ್ ನೋಡಿದ್ರಿ, ಇದಕ್ಕೆ ಲಾಗ್ ನೋಡಿದ್ರಿ, ಒಂದೊಂದು ಸಬ್ಟ್ರ್ಯಾಕ್ಟ್ ಮಾಡಿದ್ರಿ, ಆಮೇಲೆ /3 ಇದನ್ನು ಮಾಡಬೇಕು. /3 3ಇಂದ ಡಿವೈಡ್ ಮಾಡಿದ್ರೆ ಇದು 0 ಪಾಯಿಂಟ್ ಹಾಗೇ ಇರುತ್ತೆ. ಇದು 3 ಎಷ್ಟು ಟೈಮ್ ಹೋಗುತ್ತೆ? 3 ಟೈಮ್ಸ್ ಹೋಗ್ತು. ಆಮೇಲೆ 0, ಇದು 1 ಟೈಮ್ ಆಯಿತು, ಇದು 0.3010 ಆಗ್ತು. ಇದಕ್ಕೆ ಲಾಗ್ ನೋಡಿದ್ವಿ, ಡಿನಾಮಿನೇಟರ್ ಲಾಗ್ ನೋಡಿದ್ವಿ, ಸಬ್ಟ್ರ್ಯಾಕ್ಟ್ ಮಾಡಿದ್ವಿ, 3ಇಂದ ಡಿವೈಡ್ ಮಾಡಿದ್ವಿ. ಕ್ಯೂಬ್ ರೂಟ್ ಸ್ಕ್ವೇರ್ ರೂಟ್ ಆದರೆ 2ಇಂದ ಡಿವೈಡ್ ಮಾಡಿ, ಈಗ 3ಇಂದ ಡಿವೈಡ್ ಮಾಡಿದ್ವಿ, ಇದಕ್ಕೆ ಬಂತು. ಇದಕ್ಕೆ ಇವಾಗ ಆ್ಯಂಟಿ ಲಾಗ್ ನೋಡಿ ವ್ಯಾಲ್ಯೂ ನೋಡಿ. ಆ್ಯಂಟಿ ಲಾಗ್ ವ್ಯಾಲ್ಯೂ ಎಷ್ಟಕ್ಕೆ ನೋಡಬೇಕು? 0.30
10 ನೋಡಿ. 0.30ದಲ್ಲಿ 10 ನೋಡಿದ್ರೆ 0.30ದಲ್ಲಿ 10 ನೋಡಿದ್ರೆ 10 1995 ಬಂತು. 1995. ಕ್ಯಾಕ್ಸ್ಟಿಕ್ ಎಷ್ಟಿದೆ? 0 ಇದೆ. 1 ಪಾಯಿಂಟ್ ಬಿಟ್ಟಿಡಿ. 1.995 ಅಂದರೆ ಆಲ್ಮೋಸ್ಟ್ ಈಕ್ವಲ್ ಟು 2. ಹೀಗೆ ಕ್ಯೂಬ್ ರೂಟ್ ತೆಗಿಬೇಕಾದ್ರೆ ನ್ಯೂಮರೇಟ್ರಿಗೆ ಲಾಗ್ ನೋಡಿ, ಡಿನಾಮಿನೇಟ್ರಿಗೆ ಲಾಗ್ ನೋಡಿ, 1ರಿಂದ 1 ಸಬ್ಟ್ರ್ಯಾಕ್ಟ್ ಮಾಡಿ, 3ಯಿಂದ ಡಿವೈಡ್ ಮಾಡಿ, ಬಂದಂಥ ವ್ಯಾಲ್ಯೂಗೆ ಆ್ಯಂಟಿ ಲಾಗ್ ನೋಡಿ. ನ್ಯೂಮರೇಟ್ರಿಗೆ ಲಾಗ್, ಡಿನಾಮಿನೇಟ್ರಿಗೆ ಲಾಗ್, ಸಬ್ಟ್ರ್ಯಾಕ್ಷನ್ ಮಾಡಿದ್ವಿ, 3ಯಿಂದ ಡಿವೈಡ್ ಮಾಡಿದ್ವಿ ಕ್ಯೂಬ್ ರೂಟ್, ಬಂದಂಥ ವ್ಯಾಲ್ಯೂಗೆ ಆ್ಯಂಟಿ ಲಾಗ್ ನೋಡಿದ್ವಿ. 0.30ದಲ್ಲಿ 10 ನೋಡಿದ್ವಿ, ಎಷ್ಟು ಬಂತು? 2 ಬಂತು. ಹೀಗೆ ಸೊ ಸಿಂಪಲ್ ಕ್ಯಾಲ್ಕುಲೇಟರ್ನಲ್ಲಿ ಕ್ಯೂಬ್ ರೂಟ್ ಆಪ್ಷನ್ ಇಲ್ಲದೇ ಇದ್ರೂ ಕೂಡ ನಾವು ಲಾಗರಿಥಮ್ ಟೇಬಲ್, ಕಾರ್ಕ್ಸ್ ಟೇಬಲ್ ಏನು ಕೊಟ್ಟಿರ್ತಾರೋ ಅದರಿಂದ ನಾವು ಕ್ಯೂಬ್ ರೂಟ್ನ ತೆಗಿಬೋದು. ಸೊ ಇದ್ರ ಜೊತೆಗೆ ನಾವು ಯಾವುದೇ ಸಿಂಪ್ಲಿಫಿಕೇಷನ್ ಮಾಡಿದಾಗ, ಒಂದು ಈಕ್ವೇಷನ್ಸ್ಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ವ್ಯಾಲ್ಯೂಸು ನ್ಯೂಮರೇಟ್ರಲ್ಲಿ ಇರುತ್ತೆ, ಡಿನಾಮಿನೇಟ್ರಲ್ಲಿ ಇರುತ್ತೆ. ಸುಮಾರು ವ್ಯಾಲ್ಯೂ ನ್ಯೂಮರೇಟ್ರಲ್ಲಿ ಇರುತ್ತೆ, ಸುಮಾರು ವ್ಯಾಲ್ಯೂ ಡಿನಾಮಿನೇಟ್ರಲ್ಲಿ ಇರುತ್ತೆ. ಅದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು ಅಂದರೆ ವ್ಯಾಲ್ಯೂಸ್ ಓನ್ಲಿ ನ್ಯೂಮರೇಟ್ರಲ್ಲಿದ್ದರೆ ಎಲ್ಲ ವ್ಯಾಲ್ಯೂಸ್ಗೂ ಲಾಗ್ ವ್ಯಾಲ್ಯೂ ನೋಡಿ ಆ್ಯಡ್ ಮಾಡಿ ಆ್ಯಂಟಿ ಲಾಗ್ ವ್ಯಾಲ್ಯೂ ನೋಡಿ. ಎಲ್ಲ ವ್ಯಾಲ್ಯೂಸು ನ್ಯೂಮರೇಟ್ರಲ್ಲಿದ್ದರೆ ಲೈಕ್ ದಿಸ್, W is equal to -2.303 into 2n 8.314 into 60. ಈ ರೀತಿ ಎಲ್ಲ ವ್ಯಾಲ್ಯೂಸು ನ್ಯೂಮರೇಟ್ರಲ್ಲೇ ಇದ್ದರೆ ಡಿನಾಮಿನೇಟರ್ ಇಸ್ 1. ಹೀಗಿದ್ದಾಗ ಎಲ್ಲ ವ್ಯಾಲ್ಯೂಸ್ಗೂ ಮೈನಸ್ ಕಾಮನ್ ಆಗಿರಲಿ, ಎಲ್ಲ ವ್ಯಾಲ್ಯೂಸ್ಗೂ ಲಾಗ್ ನೋಡಿ ಆ್ಯಡ್ ಮಾಡಿ ಆ್ಯಂಟಿ ಲಾಗ್ ನೋಡಿ, ಸಿಂಪ್ಲಿಫಿಕೇಷನ್ ಆಗುತ್ತೆ. ಅದೇ ರೀತಿ ಈಕ್ವೇಷನಲ್ಲಿ ನ್ಯೂಮರೇಟ್ರಲ್ಲೂ ವ್ಯಾಲ್ಯೂ ಇದೆ, ಡಿನಾಮಿನೇಟ್ರಲ್ಲೂ ವ್ಯಾಲ್ಯೂ ಇದೆ. ಈಗ ಸಿಂಪ್ಲಿಫಿಕೇಷನ್ ಮಾಡೋದು ಹೇಗೆ? ನ್ಯೂಮರೇಟ್ರಿಗೆ ಲಾಗ್ ವ್ಯಾಲ್ಯೂ ನೋಡಿ ಆ್ಯಡ್ ಮಾಡಿ, ಡಿನಾಮಿನೇಟ್ರಿಗೆ ಲಾಗ್ ವ್ಯಾಲ್ಯೂ ನೋಡಿ ಆ್ಯಡ್ ಮಾಡಿ, ನ್ಯೂಮರೇಟ್ರ್ ವ್ಯಾಲ್ಯೂಯಿಂದ ಡಿನಾಮಿನೇಟ್ರ್ ವ್ಯಾಲ್ಯೂನ ಸಬ್ಟ್ರ್ಯಾಕ್ಟ್ ಮಾಡಿ, ಆಮೇಲೆ ಬಂದಂಥ ವ್ಯಾಲ್ಯೂಗೆ ಆ್ಯಂಟಿ ಲಾಗ್ ನೋಡಿ. ಯಾವುದೇ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದರೆ ಇಂಥ ವ್ಯಾಲ್ಯೂಗೆಲ್ಲ ಸಿಂಪಲ್ ಕ್ಯಾಲ್ಕುಲೇಟರ್ ಇದೆ ಬಿಡಿ. ಸಿಂಪಲ್ ಕ್ಯಾಲ್ಕುಲೇಟ್ರಲ್ಲಿ ಇದು ಮಾಡ್ಕೊಳ್ಬೋದು. ಕೆಲವು ಸಾರಿ ಕ್ಲಾರ್ಕ್ಸ್ ಬುಕ್ನೇ ಯೂಸ್ ಮಾಡಿ ಇಂಥದ್ದು ಮಾಡ್ತೀನಿ ಅಂದರೆ ನ್ಯೂಮರೇಟ್ರಿಗೆ ವ್ಯಾಲ್ಯೂ ನೋಡಿ ಲಾಗ್ ವ್ಯಾಲ್ಯೂ ನೋಡಿ ಆ್ಯಡ್ ಮಾಡಿ, ಡಿನಾಮಿನೇಟ್ರಿಗೆ ಲಾಗ್ ವ್ಯಾಲ್ಯೂ ನೋಡಿ ಆ್ಯಡ್ ಮಾಡಿ, ಡಿನಾಮಿನೇಟ್ರ್ ವ್ಯಾಲ್ಯೂನ ನ್ಯೂಮಿನೇಟ್ರ್ ವ್ಯಾಲ್ಯೂಯಿಂದ ಸಬ್ಟ್ರ್ಯಾಕ್ಟ್ ಮಾಡಿ, ಉಳಿದಂಥ ವ್ಯಾಲ್ಯೂಗೆ ಆ್ಯಂಟಿ ಲಾಗ್ ನೋಡಿ. ಅಥವಾ ವ್ಯಾಲ್ಯೂಸ್ಗಳು ನಂಬರ್ಸ್ಗಳು ನ್ಯೂಮರೇಟ್ರಲ್ಲೇ ಇದ್ದರೆ ಎಲ್ಲ ವ್ಯಾಲ್ಯೂಸ್ಗೂ ಲಾಗ್ ವ್ಯಾಲ್ಯೂ ನೋಡಿ ಆ್ಯಡ್ ಮಾಡಿ ಆ್ಯಂಟಿ ಲಾಗ್ ನೋಡಿ. ಈ ರೀತಿ ಕೆಲವು ಸಾರಿ ಸಿಂಪಲ್ ಕ್ಯಾಲ್ಕುಲೇಟರ್ನ ಬಳಸ್ಕೊಳ್ಳೋದೇನೂ ಕೂಡ ಈಕ್ವೇಷನ್ಸ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿರುವಂಥ ವ್ಯಾಲ್ಯೂನ ನಾವು ಸಿಂಪ್ಲಿಫಿಕೇಷನ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ದಿ ಕ್ಲಾರ್ಕ್ಸ್ ಟೇಬಲ್. ಇದರ ಜೊತೆಗೆ ನಮ್ಮ ಕೊನೆಯ ಟಾಪಿಕ್ಕು ಲಾಗರಿಥಮ್ ರೂಲ್ಸ್ ಇದೆ, ಲಾಗರಿಥಮ್ ಲಾ ಇದೆ. 3 ಲಾಗರಿಥಮ್ ಲಾನ ನಾವು ಈ PU ಹಂತದಲ್ಲಿ ಕಲ್ತ್ರೆ ಮೋಸ್ಟ್ಲಿ ನಮ್ಮ ಎಲ್ಲ ಪ್ರಾಬ್ಲಮ್ಗೂ ಕೂಡ ಅದರಲ್ಲಿ ಆನ್ಸರ್ ಸಿಗುತ್ತೆ. ಆ 3 ಲಾಗಳು ಯಾವುದು? ನಂಬರ್ 1, log to the base 10 of AB is equal to log to the base 10 of A plus log to the base 10 of B. Log AB is equal to log A plus log B. ಇನ್ನೊಂದು log to the base 10 of A by B is equal to log to the base 10 of A minus log to the base 10 of B. ಇದು ಎರಡನೇ ಲಾಗರಿಥಮ್ ರೂಲ್. ಮತ್ತು ಮೂರನೇ ಲಾಗರಿಥಮ್ ರೂಲ್ log to the base 10 of A to the power of n is equal to n into log to the base 10 of A. What is log AB? Log AB is equal to log A plus log B.
What is log a by b? Log a by b is equal to log a minus log b. What is log a to the power of n? Log a to the power of n is equal to n log a. ಈ ಮೂರು ಲಾಗರಿಥಮ್ ಲಾನ ಬಳಸ್ಕೊಂಡು ನಾವು ಕೆಲವು ಪ್ರಾಬ್ಲಮ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. ಎಕ್ಸಾಂಪಲ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ log to the base 10 of 2 into 10 to the power of minus 3. ಇದು ಲಾಗ್ ಎ ಬಿ ಮೆಥಡಲ್ಲಿ ಇದೆ. ನೀವೇನು ಮಾಡಬೇಕು, ಲಾಗ್ ಟು ದಿ ಬೇಸ್ ಆಫ್ 2 into 10 to the minus 3 ಅಂತಿದ್ರೆ ಇದನ್ನ ಲಾಗ್ ಎ ಬಿ ಮೆಥಡ್ಗೆ ಅಪ್ಲೈ ಮಾಡ್ಕೊಳ್ಳಿ. ಇಟ್ಸ್ ಈಕ್ವಲ್ ಟು log to the base 10 of 2 plus log to the base 10 of 10 to the power of minus 3. What is the value of log to the base 10 of 2? 0.3010 plus log a to the power of n is equal to n log a. ಏನು ಮಾಡಬೇಕು, minus 3 into log to the base 10 of 10. ಇಲ್ಲಿ log a to the power of n ಬಂತು. What is n? minus 3 into log to the base 10 of 10. ಅವಾಗ ಎಷ್ಟಾಗುತ್ತೆ, 0.3010 ಪ್ಲಸ್ minus 3 into log to the base 10 of 10 ಅಂದರೆ 1. ಇಟ್ಸ್ ಈಕ್ವಲ್ ಟು 3 minus 0.3010 ಇಟ್ಸ್ ಈಕ್ವಲ್ ಟು minus 3 plus 0.3010 it's equal to minus 2.6990. ಈ ರೀತಿ log a b is equal to log a plus log b. log a to the power of n is equal to n log a. ಎರಡು ಬಂತಲ್ಲಿ. ಇನ್ನು log a by b is equal to log a minus log b. ಇದು ಹೇಗೆ ಮಾಡೋದು? ಸೊ ಇದು ಮಾಡಬೇಕಾದ್ರೆ log to the base 10 of 20 by 10 is equal to log to the base 10 of 20 minus log to the base 10 of 10. It's equal to log to the base 10 of 20 ಅಂದರೆ ಇದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಎಷ್ಟು? log to the base 10 of 20 is equal to 1.3010 minus log to the base 10 of 10 ಅಂದರೆ ಸೊ ಇಟ್ಸ್ ಈಕ್ವಲ್ ಟು 1.0000. ಈಗ ಇದರಿಂದ ಅದನ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಇಟ್ಸ್ ಈಕ್ವಲ್ ಟು 0.3010. 0.3010 ಲಾಗ್ ಟು ದಿ ಬೇಸ್ 10 ಆಫ್ 2 ಅಂತ ಆಯ್ತು. ಇಲ್ಲಿ 2 ಅಂದರೆ ಕ್ಯಾರೆಕ್ಟರಿಸ್ಟಿಕ್ 0, 20ಗೆ ಲಾಗ್ ನೋಡಿದ್ರೆ 3010. ಲಾಗ್ ಟು ದಿ ಬೇಸ್ 10 ಆಫ್ 20 by 10 ಅಂದರೆ 0.3010. By this way, anybody can simplify the values comes under different equations with the help of the Clark's table. ಹಾಗಾದರೆ ಈ ಸೆಷನ್ನ ಈ ಪಾರ್ಟ್ನ ಎಲ್ಲ ವರ್ಕ್ನೂ ಒಂದು ಸಾರಿ ಸಮರೈಸ್ ಮಾಡೋಣ. ಈ ಕ್ಲಾರ್ಕ್ಸ್ ಟೇಬಲ್ನ ಬಳಸ್ಕೊಂಡು ಪಿ ಯು ಸಿ ಹಂತದ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿಯಲ್ಲಿ ಬರುವಂಥ ಎಲ್ಲ ಪ್ರಾಬ್ಲಮ್ನ ಯಾವ ರೀತಿ ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನಾವು ಏನು ಮಾಡ್ಕೊಂಡ್ವಿ ಅನ್ನೋದನ್ನ ಒಂದು ಸಾರಿ ಸಮರೈಸ್ ಮಾಡಿ ಈ ಕ್ಲಾಸ್ನ ನಾವು ಎಂಡ್ ಮಾಡೋಣ. ಮೊದಲನೇದಾಗಿ ಲಾಗ್ ವ್ಯಾಲ್ಯೂ ನೋಡೋದು ಹೇಗೆ, ಗ್ರೇಟರ್ ದ್ಯಾನ್ 1 ಇದ್ದರೆ. ಇದು ಫಸ್ಟ್ ಪಾಯಿಂಟ್. ಲಾಗ್ ವ್ಯಾಲ್ಯೂ ನೋಡೋದು ಹೇಗೆ, ಲೆಸ್ ದ್ಯಾನ್ 1 ಇದ್ದರೆ. ಇದು ಎರಡನೇ ಟೈಪ್. ಮೂರನೇ ಟೈಪು ಡಿಫ್ರೆಂಟ್ ವ್ಯಾಲ್ಯೂಸ್ಗೆ ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂಸ್ ನೋಡೋದು ಹೇಗೆ. ನಾಲ್ಕನೇ ಟೈಪು ಒಂದು ವ್ಯಾಲ್ಯೂಗೆ ಥ್ರೂಔಟ್ ನೆಗೆಟಿವ್ ಸೈನ್ ಇದ್ದಾಗ ಆ್ಯಂಟಿ ಲಾಗರಿಥಮ್ ವ್ಯಾಲ್ಯೂಸ್ ನೋಡೋದು ಹೇಗೆ. ಐದನೇ ಟೈಪು ಲಾಗರಿಥಮ್ ಬುಕ್ನ ಕ್ಲಾರ್ಕ್ಸ್ ಟೇಬಲ್ನ ಬಳಸ್ಕೊಂಡು ಒಂದು ಈಕ್ವೇಷನಲ್ಲಿ ಕ್ಯೂಬ್ ರೂಟ್ನ ರಿಮೂವ್ ಮಾಡೋದು ಹೇಗೆ. ಮತ್ತು 3 ಲಾಗರಿಥಮ್ ಲಾಗ್ ಎ ಬಿ ಇಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ.
log a by b is equal to log a minus log b. Log a to the power of n is equal to n log a. ಇಷ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ನ ನಾವು ಈ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇಷ್ಟನ್ನು ಕೂಡ ತಾವು ನೆನಪಲ್ಲಿ ಇಟ್ಕೊಂಡ್ರೆ ಈ 2 ವರ್ಷದಲ್ಲಿ ನಮ್ಮ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಲಾಗ್ ಟೇಬಲ್ನ ಪ್ರೊವೈಡ್ ಮಾಡಲ್ಲ. ನಮ್ಮ ಬೋರ್ಡ್ ಎಕ್ಸಾಮಿಗೆ ಮಾತ್ರ ಜಸ್ಟ್ ನಮ್ಮ ಪ್ರೀ ಯೂನಿವರ್ಸಿಟಿ ಬೋರ್ಡು ನಮಗೆ ಲಾಗ್ ಟೇಬಲ್ನ ಮಾತ್ರ ಪ್ರೊವೈಡ್ ಮಾಡುತ್ತೆ. ಸಿಂಪಲ್ ಕ್ಯಾಲ್ಕುಲೇಟರ್ನ ನೀವೇ ತಗೊಂಡು ಹೋಗಬೇಕು. ಸ್ಟೂಡೆಂಟ್ಸ್, ನಾವು ಇಲ್ಲಿ ತನಕ ಕ್ಲಾರ್ಕ್ಸ್ ಟೇಬಲ್ನ ಬಳಸ್ಕೊಂಡು ಡಿಫ್ರೆಂಟ್ ಈಕ್ವೇಷನ್ಸ್ಗೆ ಲಾಗರಿದಮ್ ವ್ಯಾಲ್ಯೂಸ್ನ ಲಾಗರಿದಮ್ ಟೇಬಲ್ನಲ್ಲಿ ಬರುವಂಥ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡೋದಕ್ಕೆ ಸುಮಾರು ರೂಲ್ಸು ಟೈಪ್ಸ್ನ ಡಿಸ್ಕಸ್ ಮಾಡಿದ್ವಿ. ಈಗ ಅದನ್ನು ಬಳಸ್ಕೊಂಡು ಒಂದೆರಡು ಸಿಂಪಲ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋಣ. ನಾವು ಆಲ್ರೆಡಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅನ್ನುವಂಥ ಚಾಪ್ಟರ್ಗೆ ಬಂದರೆ ಈ ಪಿ ಎಚ್ ಕಾನ್ಸೆಪ್ಟ್ ಬಂದಾಗ ನಮಗೆ ಲಾಗ್ ವ್ಯಾಲ್ಯೂಸ್ ಬೇಕಾಗುತ್ತೆ. ಅದೇ ರೀತಿ ನೀವು ಥರ್ಮೋಡೈನಮಿಕ್ಸ್ ಬಂದರೆ ವರ್ಕ್ ಡನ್ ಕ್ಯಾಲ್ಕುಲೇಷನ್ಸ್ಗೆ ಬೇಕಾಗುತ್ತೆ. ಅದೇ ಸೆಕೆಂಡ್ ಪಿ ಯು ಸಿನಲ್ಲಿ ನೀವು ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಕ್ಯಾಲ್ಕುಲೇಷನ್ಸ್ಗೆ ನಮ್ಮ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಲಾಗರಿದಮ್ ಟೇಬಲ್ನ ಬಳಕೆ ಅನಿವಾರ್ಯ ಬೇಕೇ ಬೇಕಾಗ್ತದೆ. ಅಂಥದ್ದು ಒಂದು 2-3 ಪ್ರಾಬ್ಲಮ್ನ ನಾವು ಇವಾಗ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ನಂಬರ್ 1, ಥರ್ಮೋಡೈನಮಿಕ್ಸ್ನಲ್ಲಿ ವರ್ಕ್ ಡನ್ ಕ್ಯಾಲ್ಕುಲೇಷನ್ಸ್ಗೆ ಕ್ಲಾರ್ಕ್ಸ್ ಟೇಬಲ್ನ ಯಾವ ರೀತಿ ಬಳಸ್ಕೊಳ್ಬೇಕು. ಅದು ಸಿಂಪಲ್ ಕ್ಯಾಲ್ಕುಲೇಟರಿಂದ ಆಗಲ್ಲ. ಥರ್ಮೋಡೈನಮಿಕ್ಸ್ನಲ್ಲಿ ವರ್ಕ್ ಡನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಈಕ್ವೇಷನ್ಸ್ ಇದೆ ಐಸೋಥರ್ಮಲ್ ಪ್ರೋಸೆಸ್ಸಲ್ಲಿ. W ಈಸ್ ಈಕ್ವಲ್ ಟು 2.303 minus 2.303 nRT into log to the base 10 of V2 by V1. It is the equation used to calculate work done in an isothermal process. Isothermal changes ನಲ್ಲಿ ವರ್ಕ್ ಡನ್ನ ಈ ಈಕ್ವೇಷನಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಾಗ ಎನ್ ವ್ಯಾಲ್ಯೂ ಕೊಟ್ಟಿರ್ತಾರೆ -2.303. ಎನ್ ವ್ಯಾಲ್ಯೂ ಅಂದರೆ ನಂಬರ್ ಆಫ್ ಮೋಲ್ 2 moles ಕೊಟ್ಟಿರ್ತಾರೆ. ವ್ಯಾಲ್ಯೂ ಆಫ್ ಗ್ಯಾಸ್ ಕಾನ್ಸ್ಟೆಂಟ್ ಗೊತ್ತಿದೆ 8.314 ಇಂಟು ಟೆಂಪ್ರೇಚರ್ನ ಡಿಗ್ರಿ ಸೆಲ್ಸಿಯಸಲ್ಲಿ ಕೊಟ್ಟಿದ್ರೆ ಅದನ್ನ ಕೆಲ್ವಿನ್ ಮಾಡ್ಕೊಳ್ಳಿ 27 ಡಿಗ್ರಿ ಸೆಲ್ಸಿಯಸ್ ಅಂದರೆ 300. ಮತ್ತು ವಾಲ್ಯೂಮ್ನ ಲಾಗ್ ಟು ದಿ ಬೇಸ್ 10 ಆಫ್ ಫೈನಲ್ ವಾಲ್ಯೂಮ್ 20, ಇನಿಷಿಯಲ್ ವಾಲ್ಯೂಮ್ 10. ಇನಿಷಿಯಲ್ ವಾಲ್ಯೂಮ್ ಕಡಿಮೆ ಇದೆ, ಫೈನಲ್ ವಾಲ್ಯೂಮ್ ಜಾಸ್ತಿ ಇದೆ ಅಂದರೆ ಇದು ಎಕ್ಸ್ಪ್ಯಾನ್ಷನ್. ಇವಾಗ ಇದನ್ನು ಸಿಂಪಲ್ ಕ್ಯಾಲ್ಕುಲೇಟರಿಂದ ಇಲ್ಲಿ ತನಕ ತಗೊಂಡು ಹೋಗ್ಬೋದು. ಲಾಗ್ ಟು ದಿ ಬೇಸ್ ಆಫ್ 20/10 ಲಾಗ್ a by b ಇಸ್ ಈಕ್ವಲ್ ಟು ಲಾಗ್ a ಮೈನಸ್ ಲಾಗ್ b. ಅಥವಾ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಹೀಗೆ ಮಾಡ್ಕೊಳ್ಬೋದು 20/10 ಇಸ್ ಈಕ್ವಲ್ ಟು 2 ಲಾಗ್ ಟು ದಿ ಬೇಸ್ ಆಫ್ 2. ಈಗ ಲಾಗರಿದಮ್ ಟೇಬಲ್ ಇಲ್ಲದೆ ಕ್ಲಾರ್ಕ್ಸ್ ಟೇಬಲ್ ಇಲ್ಲದೆ ಈ ಪ್ರಾಬ್ಲಮ್ನ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಹಾಗಾದರೆ W ಇಸ್ ಈಕ್ವಲ್ ಟು -2.303 ಇಂಟು 2 ಇಂಟು 8.314 ಇಂಟು 300 ಇಂಟು ಲಾಗ್ ಟು ದಿ ಬೇಸ್ ಆಫ್ 2 ಅಂದರೆ 2ಗೆ ಕ್ಯಾಕ್ಸ್ಟಿಕ್ ಎಷ್ಟು 0, 20ನಲ್ಲಿ 0 ನೋಡಿದ್ರೆ 3010. ಈಗ ಇಷ್ಟನ್ನು ಕೂಡ ನೀವು ಸಿಂಪಲ್ ಕ್ಯಾಲ್ಕುಲೇಟರ್ ಇವಾಗ ಅಪ್ಲೈ ಮಾಡ್ಕೊಳ್ಬೋದು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಲಾಗ್ ಟು ದಿ ಬೇಸ್ ಆಫ್ 2 0.3010. ಇದಕ್ಕೆ ಕ್ಲಾರ್ಕ್ಸ್ ಟೇಬಲ್ ಬೇಕು ನಮಗೆ, ಇದಕ್ಕೆ ಬೇಡ. ಈಗ ಇಷ್ಟನ್ನು ಕೂಡ ನೀವು ಸಿಂಪಲ್ ಕ್ಯಾಲ್ಕುಲೇಟ್ರಲ್ಲಿ ನೀವು ಸಿಂಪ್ಲಿಫೈ ಮಾಡಿದ್ರೆ ಇಟ್ಸ್ ಈಕ್ವಲ್ ಟು ಡ್ಯಾಶ್ ಜೌಲ್ ಪರ್ ಮೋಲ್. ಈ ರೀತಿ ನಾವು ವರ್ಕ್ ಡನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ದಿ ಕ್ಲಾರ್ಕ್ಸ್ ಟೇಬಲ್. ಇದು ಥರ್ಮೋಡೈನಮಿಕ್ಸಲ್ಲಿ ಯೂಶಲಿ ಬರುತ್ತೆ. ಅದೇ ರೀತಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಬಂದಾಗ ಅಲ್ಲಿ ಪಿ ಎಚ್ ಆಫ್ ಎ ಸೊಲ್ಯೂಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಪಿ ಎಚ್ ಕಂಡುಹಿಡಿಯುವಂಥ ಈಕ್ವೇಷನ್ ಯಾವುದು ಅಂದರೆ ಸೆಕೆಂಡ್ ಪ್ರಾಬ್ಲಮ್ ಇದು. ಪಿ ಎಚ್ ಇಸ್ ಈಕ್ವಲ್ ಟು ನೆಗೆಟಿವ್ ಲಾಗರಿದಮ್ ಟು ದಿ ಬೇಸ್ 10 ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್. ಹಾಗಾಗಿ ಇಲ್ಲಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ ಕೊಟ್ಟಿರ್ತಾರೆ. ಪಿ ಎಚ್ ಇಸ್ ಈಕ್ವಲ್ ಟು ನೆಗೆಟಿವ್ ಲಾಗರಿದಮ್ ಟು ದಿ ಬೇಸ್ 10 ಆಫ್
1.8 into 10 to the power of minus 5. This is the molar concentration of hydrogen ion. ಇದನ್ನು ಲಾಗ್ ಎ ಬಿ ಮೆಥಡ್ನಲ್ಲಿ ನಾವು ಸಾಲ್ವ್ ಮಾಡಬೇಕು. ಪಿ ಎಚ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಎ ಬಿ ಇಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ ಮೈನಸ್ ಲಾಗ್ ಟು ದಿ ಬೇಸ್ ಟೆನ್ ಆಫ್ 1.8 ಪ್ಲಸ್ ಇಂಟು ಮೈನಸ್ ಲಾಗ್ ಟು ದಿ ಬೇಸ್ ಟೆನ್ ಆಫ್ 10 to the power of minus 5. ಲಾಗ್ ಎ ಬಿ ಇಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ. ಅವಾಗ ಮೈನಸ್ ಲಾಗ್ ಟು ದಿ ಬೇಸ್ ಟೆನ್ ಆಫ್ 1.8 ಅಂದರೆ 0 ಕ್ಯಾಕ್ಸ್ಟಿಕ್. 1.8ಗೆ ಕ್ಯಾಕ್ಸ್ಟಿಕ್ ಎಷ್ಟು? 0. ಅಲ್ಲಿ 18 0 ನೋಡಿ. ಲಾಗ್ರಿದಮ್ ಏನು ನೋಡಬೇಕು? 18ನಲ್ಲಿ 0 ನೋಡಬೇಕು. 18ನಲ್ಲಿ 0 ನೋಡಿದ್ರೆ 2553 ಪ್ಲಸ್ ಇಂಟು ಮೈನಸ್ ಲಾಗ್ ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಲಾಗ್ ಎ ಮೈನಸ್ 5 ಇಂಟು ಲಾಗ್ ಟು ದಿ ಬೇಸ್ ಟೆನ್ ಆಫ್ 10. It's equal to minus 0.2553 plus minus into minus ಏನಾಗುತ್ತೆ ಪ್ಲಸ್ 5 ಇಂಟು ಲಾಗ್ ಟು ದಿ ಬೇಸ್ ಆಫ್ 10. 10ಗೆ ಕ್ಯಾಕ್ಸ್ಟಿಕ್ಕು 1. 10ನಲ್ಲಿ 0 ನೋಡಿದ್ರೆ 0 0 0 0 ಬರುತ್ತೆ 1. ಲಾಗ್ ಟು ದಿ ಬೇಸ್ ಆಫ್ 10 ಇಸ್ ಈಕ್ವಲ್ ಟು 1. ಅವಾಗ ಎಷ್ಟಾಗುತ್ತೆ? ದೇರ್ ಫಾರ್ ಪಿ ಎಚ್ ಇಸ್ ಈಕ್ವಲ್ ಟು 5 ಮೈನಸ್ 0.2553 ಇಟ್ಸ್ ಈಕ್ವಲ್ ಟು 4.7447. Therefore, the solution is acidic. ಈ ರೀತಿ ಕ್ಲಾರ್ಕ್ಸ್ ಟೇಬಲ್ನ ತಗೊಂಡು ಪ್ರಾಬ್ಲಮ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬೋದು. ಬಟ್ ಅದೇ ರೀತಿ ಸೆಕೆಂಡ್ ಪಿ ಯು ಸಿಗೆ ಬಂದಾಗ, ಸೊ ಪ್ರಾಬ್ಲಮ್ ನಂಬರ್ 3 ಬಂದಾಗ ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ ಟು ಮೈನಸ್ 2.303 ಆರ್ ಟಿ ಲಾಗ್ ಟು ದಿ ಬೇಸ್ ಟೆನ್ ಆಫ್ ಕೆ ಪಿ, where Kp is equilibrium constant. ಸೊ ಇಲ್ಲೂ ಕೂಡ Kp ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ ಟು ಮೈನಸ್ 2.303 ಇಂಟು 8.314 ಇಂಟು 300 ಇಂಟು ಲಾಗ್ ಟು ದಿ ಬೇಸ್ ಟೆನ್ ಆಫ್ 50. Kp ವ್ಯಾಲ್ಯೂ ಕೊಟ್ಟಿರ್ತಾರೆ. ಈಗ ಲಾಗ್ ಟು ದಿ ಬೇಸ್ ಟೆನ್ ಆಫ್ 50 ಅನ್ನೋದು ಸಿಂಪಲ್ ಕ್ಯಾಲ್ಕುಲೇಟರ್ ಸಿಗಲ್ಲ. ಅಥವಾ ನೀವು ಬಯೋಟ್ ಹೊಡ್ಕೊಂಡಿದ್ರೆ ಲಾಗ್ ಟು ದಿ ಬೇಸ್ ಆಫ್ 50 ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಬಯೋಟ್ ಹೊಡ್ಕೊಳ್ಬೋದು. ಲಾಗ್ ಟು ದಿ ಬೇಸ್ ಆಫ್ 10 ಅಂದರೆ 1. ಲಾಗ್ ಟು ದಿ ಬೇಸ್ ಆಫ್ 20 ಅಂದರೆ 1.3010. ಲಾಗ್ ಟು ದಿ ಬೇಸ್ ಆಫ್ 30 ಅಂದರೆ 1.4771. ಲಾಗ್ ಟು ದಿ ಬೇಸ್ ಆಫ್ 40 ಅಂದರೆ 1.6021. ಲಾಗ್ ಟು ದಿ ಬೇಸ್ ಟೆನ್ ಆಫ್ 50 ಅಂದರೆ 1.6990. ಇನ್ನು ಮುಂದಕ್ಕೆ ನೋಡ್ಕೊಳ್ಳಿ, ಇಷ್ಟನ್ನು ಮಾತ್ರ ಬಯೋಟ್ ಹೊಡ್ಕೊಳ್ಬೋದು. ಈಗ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಲಾಗ್ ಟು ದಿ ಬೇಸ್ ಆಫ್ 50? ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ ಟು ಮೈನಸ್ 2.303 ಇಂಟು 8.314 ಇಂಟು 300 ಇಂಟು 1.6990. ಇಟ್ಸ್ ಈಕ್ವಲ್ ಟು ಡ್ಯಾಶ್ ಜೌಲ್ ಪರ್ ಮೋಲ್. ಹೀಗೆ ಕ್ಲಾರ್ಕ್ಸ್ ಟೇಬಲ್ನ ಬಳಸ್ಕೊಂಡು ನಮ್ಮ ಪಿ ಯು ಹಂತದಲ್ಲಿ ಬರುವಂಥ ಪ್ರಾಬ್ಲಮ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬೋದು ಇನ್ ಅಡಿಷನ್ ಟು ಸಿಂಪಲ್ ಕ್ಯಾಲ್ಕುಲೇಟರ್. ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥ ಆ ಕ್ಲಾರ್ಕ್ಸ್ ಟೇಬಲ್ನ ಬಳಸ್ಕೊಂಡು ಮತ್ತು ಆ ವ್ಯಾಲ್ಯೂಸ್ನ ನೆನಪಿಟ್ಕೊಂಡು ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಿ ಇ ಟಿ ಆಗ್ಬೋದು, ನೀಟ್ ಆಗ್ಬೋದು, JEE ಆಗ್ಬೋದು, ಅಲ್ಲಿ ಯಾವುದೇ ಕಾರಣಕ್ಕೆ ಸಿಂಪಲ್ ಕ್ಯಾಲ್ಕುಲೇಟ್ರು ಅಲೋ ಮಾಡಲ್ಲ, ಮತ್ತು ಲಾಗರಿಥಮ್ ಟೇಬಲ್ನು ಕ್ಲಾರ್ಕ್ಸ್ ಟೇಬಲ್ನು ಅಲೋ ಮಾಡಲ್ಲ. ಬಟ್ ಈ ವ್ಯಾಲ್ಯೂ ನಾಲೆಡ್ಜ್ ಇದ್ದರೆ ಕೆಲವು ಸಾರಿ ಡೈರೆಕ್ಟಾಗಿ ಅದನ್ನು ಕೂರಿಸ್ಬಿಟ್ಟಿರ್ತಾರೆ. ಆ್ಯಂಟಿ ಲಾಗ್ ಆಫ್ ದಿಸ್ ಒನ್ ಈಸ್ ಈಕ್ವಲ್ ಟು ಎಷ್ಟು ಬರ್ಬೋದು, ಲಾಗ್ ಆಫ್ ದಿಸ್ ಒನ್ ಈಸ್ ಈಕ್ವಲ್ ಟು ಎಷ್ಟು ಬರ್ಬೋದು ಅಂತ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ದರೆ ಅಲ್ಲಿ ಡೈರೆಕ್ಟಾಗಿ ನೀವು ಕರೆಕ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಷ್ಟು ಎಲ್ಲ ಒಂದು ಮಾಹಿತಿನ ಇಟ್ಕೊಂಡು ಖಂಡಿತ ನಾವು ಈಕ್ವೇಷನ್ಸಲ್ಲಿ ಬರುವಂಥ ವ್ಯಾಲ್ಯೂಸ್ಗಳಿಗೆ ಕ್ಲಾರ್ಕ್ಸ್ ಟೇಬಲ್ನ ಬಳಕೆ ಮಾಡಿಕೊಂಡ್ರೆ ನೀವು ಕರೆಕ್ಟ್ ಆನ್ಸರ್ನ ಪಡಿಬೋದು. ಸೊ ಈ ಎಲ್ಲನೂ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅಲ್ಲಿ ಬಂದಾಗ ಎಲ್ಲಿ ಅಂಥ ವ್ಯಾಲ್ಯೂಸ್ ಬರುತ್ತೋ ಅಂಥ ಕಡೆ ಲಾಗರಿಥಮ್ ಕ್ಲಾರ್ಕ್ಸ್ ಬುಕ್ನ ಬಳಸ್ಕೊಂಡು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಆನ್ಸರ್ ಸಿಗ್ತದೆ ಅಂತ ಸೊ ಹೇಳ್ಬೋದು. ವಿದ್ಯಾರ್ಥಿಗಳೇ, ಸೊ ಇಲ್ಲಿ ತನಕ
ನಾವು ಕ್ಲಾರ್ಕ್ಸ್ ಟೇಬಲ್ನ ಬಳಕೆಯಿಂದ ಯಾವ ರೀತಿ ವ್ಯಾಲ್ಯೂಸ್ನ ಸಿಂಪ್ಲಿಫಿಕೇಷನ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀವಿ. ನನ್ನ ಪ್ರಕಾರ ಇಷ್ಟು ಕಾನ್ಸೆಪ್ಟ್ಸ್ ಗೊತ್ತಿದ್ದರೆ ನೀವು ಪಿ ಯು ಹಂತದ ಎಲ್ಲ ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡ್ಬೋದು. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಅಡ್ರೆಸ್ ನಮಗೆ ಗೊತ್ತು, ಮೈ ಪಿ ಯು ಕೆಮಿಸ್ಟ್ರಿ ಅಂತ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಖಂಡಿತ ಏನು ಆ ಚಾನಲ್ನ ಉದ್ದೇಶ ಇದೆಯೋ ಆ ಉದ್ದೇಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನಾದರೂ ಹೇಳ್ತಾ ನನ್ನ ಕ್ಲಾಸ್ನ ಇವಾಗ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.